ನಮಸ್ಕಾರ. ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಯಿಂದ ಇಂದು ನಡೆದ ಉಪನ್ಯಾಸ ಮತ್ತು ಕವಿಗೋಷ್ಠಿಯ ಬಗ್ಗೆ ವರದಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ನಗರ, ನಾಗಸುಧೆ ಜಗಲಿ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಗಸುಧೆ ದತ್ತಿ ಉಪನ್ಯಾಸ ಮತ್ತು ಕವಿಗೋಷ್ಠಿ ಇಂದು ಅಂದರೆ 29 ನವೆಂಬರ್ 2024 ಶನಿವಾರ ಸಾಯಂಕಾಲ 5 ಗಂಟೆಗೆ ನಾಗಸುಧೆ ಜಗಲಿ ಟೆರಿಸು, ಕಾಳಿದಾಸನಗರ, ಹುಬ್ಬಳ್ಳಿಯಲ್ಲಿ ನಡೆಯಿತು. ಸಭೆಯನ್ನು ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ಉದ್ಘಾಟಿಸಿದರು. ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡಿಯವರು. ಸಭೆಯ ಅಧ್ಯಕ್ಷತೆಯನ್ನು ಪ್ರೊಫೆಸರ್ KS ಕೌಜಲ್ಗಿ ಇವರು ವಹಿಸಿದ್ದರು. ಉಪನ್ಯಾಸಕರಾಗಿ ಡಾಕ್ಟರ್ ರಂಗನಾಥ್ ಕಂಟನಕುಂಟೆ, ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳು ಹುಬ್ಬಳ್ಳಿ ಇವರು ಕಾವ್ಯ ಮತ್ತು ಸಾಮಾಜಿಕ ಬದ್ಧತೆಯ ಬಗ್ಗೆ ಉಪನ್ಯಾಸವನ್ನು ನೀಡಿದರು. ಇಂದಿನ ಸಭೆಯಲ್ಲಿ ಕವಿಯತ್ರಿಯರಾಗಿ ಕವಿಗೋಷ್ಠಿಯನ್ನು ನಡೆಸಿದವರು ಡಾಕ್ಟರ್ ಭಾಗ್ಯಜ್ಯೋತಿ ಗುಡಿಗೇರಿ, ಡಾಕ್ಟರ್ ಚಿದಾನಂದ ಕಮ್ಮಾಳ್, ತೇಜಾವತಿ HD, ಮಹಾಂತಪ್ಪ ನಂದೂರ್, ನಿರ್ಮಲಾ ಶೆಟ್ಟರ್, ರಂಜಾನ್ ಕಿಲ್ಲೆದಾರ್ ಇವರು ಕವಿವಾಚನ ಮಾಡಿದರು. ದತ್ತಿದಾನಿಗಳು ಶ್ರೀಮತಿ ಸುನಂದಾ ಕಡಿಮೆ, ಶ್ರೀ ಪ್ರಕಾಶ್ ಕಡಿಮೆ, ಸಾಹಿತಿಗಳು ಹುಬ್ಬಳ್ಳಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು, ನಮಸ್ಕಾರ. ಈ ರೀತಿಯ ಕಾರ್ಯಕ್ರಮಗಳ ವರದಿಗಾಗಿ ನಮ್ಮನ್ನು ಸಂಪರ್ಕಿಸಬೇಕೆಂದು ಕೇಳಿಕೊಳ್ತೀನಿ. ಧನ್ಯವಾದಗಳು. ನಮಗೆಲ್ಲ ದಿಗಿಲು ತನ್ನ ಗನಿಸಿದರೂ ತಿಳಿಸದೆ ಗಣಪಯ್ಯ ಖಾಲಿ ಮಾಡಿದ. ತನ್ನ ಗನಿಸಿದರೂ ತಿಳಿಸದೆ ಗಣಪಯ್ಯ ಖಾಲಿ ಮಾಡಿದ ನನ್ನಪ್ಪ. ಅಪ್ಪ ನೀನೊಂದು ಮಹಾಸಾಗರ, ಅಪ್ಪ ನೀನೊಂದು ಸುಂದರ ಕಾವ್ಯ. ಅಕ್ಷರ ಶಬ್ದಗಳು ನಿನ್ನಲ್ಲಿದ್ದರು, ಬರೆದು ಬರೆಯದವನಂತೆ, ತಿಳಿದು ತಿಳಿಯದವನಂತೆ, ಮೂಕ ವೇದನೆಯ ಮೌನ ಕವಿತೆಯ ಸಾಲಾದೆ. ನೀ ಮೂಕ ವೇದನೆಯ ಮೌನ ಕವಿತೆಯ ಸಾಲಾದೆ. ಮಾತುಗಳೆಲ್ಲ ಗಂಟಲಲ್ಲೇ ಕಟ್ಟಿಕೊಂಡು ಮಹಾಪರ್ವತವಾದೆ. ನೀನೊಬ್ಬ ಮಹಾ ಕರ್ಮಚಾರಿ ಅಪ್ಪ, ನೀನೊಬ್ಬ ಮಹಾ ಕರ್ಮಚಾರಿ. ಕಾಲು ಶತಮಾನಗಳ ಕಾಲ ಗಾಣುದತ್ತಾಗಿ ಆಗಾಗ ಅವಲಕ್ಕಿ ನೀರೇ ಕುಡಿದು ಭವಿಷ್ಯತ್ತಿಗೆ ತೆಂಗು ನುಟ್ಟು ಕೊಡುವುದೆಲ್ಲ ನಮಗೆ ಕೊಟ್ಟು ಭೂತಕಾಲವಾಗಿ ಬಿಟ್ಟೆ. ಭವಿಷ್ಯತ್ತಿಗೆ ತೆಂಗು ನಟ್ಟು ಕೊಡುವುದೆಲ್ಲ ನಮಗೆ ಕೊಟ್ಟು ನೀ ಭೂತಕಾಲವಾಗಿಬಿಟ್ಟೆ. ಇಂಥ ಅಪ್ಪನ ಕುರಿತು ನಾವು ಇವತ್ತೆ ತಾವಲ್ಲದೆ ಮಕ್ಕಳ ಸದ್ಯಕ ಒಂದು ಸಾಹಿತ್ಯದ ಲೋಕದಲ್ಲಿ ಇದನ್ನೆಲ್ಲ ತೊಡಗಿಸಿಕೊಂಡು ನಿಜಕ್ಕೂ ನನಗೆ ಹೆಮ್ಮೆ ಅನಿಸ್ತದೆ. ಅವ್ರು ನಾನು ಸುಮಾರು 15-20 ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ. ಯಾವುದೇ ಪ್ರಚಾರ ಇದಕ್ಕೆ ಕೇಳಿ ಹೋಗದೆ ಒಂದು ರಚನಾತ್ಮಕವಾಗಿ ಒಂದು ಪ್ರಗತಿಪರವಾದಂಥ ಒಂದು ಒಳ್ಳೆಯ ಚಿಂತನ ಕಾರ್ಯಕ್ರಮ ಪ್ರತಿ ತಿಂಗಳನ್ನು ಅವರು ನಡೆಸ್ಕೊಂಡು ಬರ್ತಕ್ಕಂಥದ್ದು. ಹೀಗಾಗಿ ಬಹಳ ಅವ್ರ ಬಗ್ಗೆ ಹೆಮ್ಮೆ ಅನಿಸ್ತದೆ. ಅದು ವಿಶೇಷವಾಗಿ ನಮಗೇನು ಇವತ್ತು ಪ್ರಕಾಶ್ ಕಡಿಮೆ ಅವರು ಕಳೆದ ವರ್ಷ ನಮ್ಮ ಮನೆಗೆ ಬಂದು ಒಂದು 25,000 ಅದು ಪೆನ್ಷನ್ ಹಣದಲ್ಲಿ ನನಗೆ 25,000 ಹಣ ಕೊಟ್ಟರು. ಅಂಗಡಿಯವರು ಪ್ರತಿ ತಿಂಗಳ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಇದು ಮೊದಲೇ ಒಂದು ಪ್ರತಿ ವರ್ಷ ತಿಂಗಳ ಮಾಡ್ಬೋದು. ಹೀಗಾಗಿ ಇದು ಪ್ರತಿ ವರ್ಷಕ್ಕೊಮ್ಮೆ ನಮಗೆಲ್ಲ 25,000 ರೂಪಾಯಿ, 1,500 ರೂಪಾಯಿ ಬಡ್ಡಿ ಬರ್ತದೆ. ಹೀಗಾಗಿ ಬಂದಂತ ಬಡ್ಡಿ ಒಳಗೆ ನಾವೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಇದು ವಿಶೇಷ ಬಹಳ ನಮ್ಮ ಸುಮಾರು 125 ದತ್ತಿ ಇದ್ದಾವೆ ನಮ್ಮೆಲ್ಲ. ಹೀಗಾಗಿ ಎಲ್ಲ ದತ್ತಿದಾನಿಗಳು ಹಿಂಗ ನಮ್ಮ ಮನೆಯೊಳಗ ಕಾರ್ಯಕ್ರಮ ಬಿಟ್ಟು ನಮ್ಗೆ ಬಹಳ ಹಗರಾಕತ್ತೆ ನಮ್ಗೆಲ್ಲ. ಹಾಗಾಗಿ ಕಡಿಮೆ ಕೆಲವಷ್ಟು ಒತ್ತಾಯ ಮಾಡ್ತೇವೆ, ಕೆಲವಷ್ಟು ಬಹಳ ಇದು ಮಾಡ್ತಲ್ಲ. ಬಟ್ ಇವತ್ತು ಏನು ನಮ್ಮ ಕಡಿಮೆ ಅವರು ತಮ್ಮ ಮನೆಯೊಳಗೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ವ್ಯವಸ್ಥೆ ಮಾಡಿ ಅಥವಾ ತಂದೆ ತಾಯಿಗಳು ನೆನೆಸ್ಬೇಕಲ್ಲ. ಯಾಕಂದ್ರೆ ನಾವಿಷ್ಟೆಲ್ಲ ಎತ್ತರ ಬರ್ಬೇಕಾದ್ರೆ ಅವರ ಒಂದು ಕಾರಣದಿಂದ ಇಷ್ಟು ನಾವೆಲ್ಲ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಆ ನಿಟ್ಟಿನೊಳಗೆ 3 ದಂಪತಿಗಳು ತಮ್ಮ ಪ್ರಕಾಶ್ ಕಡಿಮೆ ಅವರು ತಮ್ಮ ಒಂದು ತಂದೆ ಮತ್ತು ತಾಯಿ ಹೆಸರಲ್ಲೇ ಇಟ್ಟಂತ ದತ್ತಿಯ ಮೊದಲೇ ಕಾರ್ಯಕ್ರಮವನ್ನು ಬಹಳಷ್ಟು ಪ್ರೀತಿಯಿಂದ ಉದ್ಘಾಟನೆ ಮಾಡೇನೆ ಅಂತಕ್ಕಂಥ ಒಂದು ಸಂತೋಷದ ಹೃದಯ ತುಂಬಿ ನನ್ನ 2 ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಬಹಳ ಖುಷಿ ಅನಿಸೋದು ಕಟ್ಟಿಮಡಿ ಅವರು ಅವರು ಬಸವರಾಜ್ ಕಟ್ಟಿಮಡಿ ಇದ್ದಾಗಲ್ಲ ಅಂದ್ರೆ ಬಂದವ. ಹೀಗಾಗಿ ಧಾರವಾಡದ ಜಿಲ್ಲೆಯ ಒಂದು ಸದಸ್ಯರನ್ನ 3ನೇ ಸಲ ನನಗೆ ಆಯ್ಕೆ ಈ ಹೇಳಿಕೆಯನ್ನು ಕೊಟ್ಟಾಗ ಬೇರೆ ಬೇರೆ ತಾಲೂಕಿನ
ಜಿಲ್ಲಾ ಘಟಕಗಳ ಅಧ್ಯಕ್ಷರುಗಳು ಕೇಂದ್ರ ಅಧ್ಯಕ್ಷರ ಮಾತು ಏನಾದರೂ ಪ್ರತಿಯಾಗಿ ಮಾತಾಡಿದ್ರ, ಎಲ್ಲಾದ್ರೂ ಭಿನ್ನಮತ ದಾಖಲಿಸಿದ್ರ ನಿಮ್ಮ ಆಂತರಿಕ ಸಭೆಗಳಲ್ಲಿ? ಇದು ಬಹಳ ಮುಖ್ಯವಾದಂತ ಅಂಶ. ಯಾಕಂದ್ರೆ ನಾವು ಸಾಹಿತ್ಯ ಮತ್ತು ಸಾಮಾಜಿಕ ಬದ್ಧತೆ ಅಂತ ಮಾತಾಡ್ತೀವಿ ಅಂತಂದ್ರೆ ಈ ಪ್ರಶ್ನೆ ಕೇಳ್ಕೊಳ್ದೆ ಈ ಕಾಲದಲ್ಲಿ ಬೇರೆ ಯಾವ ಪ್ರಶ್ನೆ ಕೇಳ್ಕೊಳ್ಳೋಣ ಹೇಳಿ? ಏನಾದ್ರೂ 30 ಜಿಲ್ಲೆಗಳ ಅಧ್ಯಕ್ಷರು, ಎಲ್ಲಾ ತಾಲೂಕುಗಳ ಅಧ್ಯಕ್ಷರುಗಳು ಒಂದೇನಾದ್ರೂ ಪ್ರಶ್ನೆಯನ್ನ ಭಿನ್ನಮತವನ್ನ ಕೇಂದ್ರ ಅಧ್ಯಕ್ಷರ ಮಾತಿಗೆ ಪ್ರತಿಯಾಗಿ ಆಡಿದ್ರ, ಆಂತರಿಕವಾಗಿ ಏನಾದ್ರು ಬಂತ? ಪ್ರಜಾತಾಂತ್ರಿಕ ಸಂಸ್ಥೆ ಒಳಗಡೆ ಬೇರೆ ಬೇರೆ ಘಟಕ ತಾಲೂಕುಗಳಲ್ಲಿ ಅದರ ಪ್ರತಿನಿಧಿಗಳಾಗಿರೋರು ಎರಡನೇ ಪ್ರಶ್ನೆ, ನನ್ನ ಮೊದಲನೇ ಪ್ರಶ್ನೆ, ಇವತ್ತು ನಾವು ಸಾಹಿತ್ಯಕ್ಕೆ ಬದ್ಧವಾಗಿದ್ದೀವ ಅನ್ನೋದು ಮೊದಲನೇ ಪ್ರಶ್ನೆ. ಸಾಹಿತ್ಯಕ್ಕೆ ಬದ್ಧವಾಗಿದ್ದೀವ, ಸಾಹಿತ್ಯಕ್ಕೆ ಬದ್ಧವಾಗಿ ಬರೀತಾ ಇದೀವ ಅನ್ನೋದೇ ಮೂಲಭೂತ ಪ್ರಶ್ನೆ. ಸೊ ಈ ಪ್ರಶ್ನೆಯನ್ನು ನಾನು ಮೊದಲನೇದಾಗಿ ತಗೊಂಡು ಮುಂದಿನ ನಾನು ಕೆಲವು ಮಾತುಗಳನ್ನ ಪ್ರಸ್ತಾಪ ಮಾಡ್ತೀನಿ. ಅದಕ್ಕೆ ಈ ಪ್ರಶ್ನೆಗೆ ಒಂದು ಪ್ರತಿಕ್ರಿಯೆಯಾಗಿ ಬ್ರೆಕ್ನ ಕವಿತೆಯೊಂದನ್ನು ಓದ್ತೀನಿ. ಬಹುಶಃ ಈ ಪದ್ಯ ಬರೆದು ಒಂದು 75-80 ವರ್ಷಗಳ ಹಿಂದೆ, ಎರಡನೇ ಮಹಾಯುದ್ಧದ ಕಾಲದಲ್ಲಿ ಜರ್ಮನಿಯ ಒಳಗಡೆ ಹಿಟ್ಲರ್ನ ಕ್ರೌರ್ಯ ಆಡಳಿತ ಮಾಡೋ ಕಾಲದಲ್ಲಿ ಬರೆದ ಪದ್ಯ ಇದು. ಆ ಕಾಲದ ಸಾಹಿತ್ಯವನ್ನು ಕುರಿತು ಬರೆದ ಪದ್ಯ. ಸಾಮಾಜಿಕ ಬದ್ಧತೆ ಮತ್ತು ಸಾಹಿತ್ಯದ ಸಂಬಂಧ ಅಥವಾ ಸಾಹಿತ್ಯ ಮತ್ತು ಸಾಮಾಜಿಕ ಬದ್ಧತೆಯ ಒಂದು ಆತ್ಯಂತಿಕವಾದಂತಹ ಒಂದು ರೂಪಕ ಅಥವಾ ರೋಲ್ ಮಾಡೆಲ್ ಅಂತ ಸಾಹಿತ್ಯವನ್ನು ಅಳೆಯುವ ಬಗೆ. ಮುದ್ರಣ ಕಾಗದ ತುಂಬಾ ಅಮೂಲ್ಯ, ಮುದ್ರಣ ಕಾಗದ ತುಂಬಾ ಅಮೂಲ್ಯ, ಉತ್ತಮ ಸಾಹಿತ್ಯಕ್ಕೆ ಒದಗಬೇಕಲ್ಲದೆ ಸುಖ ಸುಮ್ಮನೆ ಪೋಲಾಗಬಾರದು. ಮುದ್ರಣ ಕಾಗದ ತುಂಬಾ ಅಮೂಲ್ಯ, ಉತ್ತಮ ಸಾಹಿತ್ಯಕ್ಕೆ ಒದಗಬೇಕಲ್ಲದೆ ಸುಖ ಸುಮ್ಮನೆ ಪೋಲಾಗಬಾರದು. ಯಾವುದು ಉತ್ತಮ ಸಾಹಿತ್ಯ? ಯಾವುದು ಉತ್ತಮ ಸಾಹಿತ್ಯ ನಿರ್ಣಯಿಸಲೆಂದೇ ಒಂದು ಸಾಹಿತ್ಯವನ್ನ ಅಳೆಯುವ ಆಫೀಸು. ಆಫೀಸಿನವರ ಸಾಹಿತ್ಯ ಜ್ಞಾನವಾದರೋ ದಿನಪತ್ರಿಕೆಗಳ ಓದಿನ ಅರಿವಿಗೆ ಬದ್ಧ. ಆಫೀಸಿನ ಸಾಹಿತ್ಯದ ಜ್ಞಾನವಾದರೋ ದಿನಪತ್ರಿಕೆಗಳ ಓದಿನ ಅರಿವಿಗೆ ಬದ್ಧ. ನಮ್ಮಲ್ಲಿನ ದಿನಪತ್ರಿಕೆಗಳು ಇರೋದು ಒಂದೇ ನಮೂನೆಯ ಸಾಹಿತ್ಯ ವೈಚಾರಿಕ, ಇರೋದು ಒಂದೇ ನಮೂನೆಯ ಸಾಹಿತ್ಯಕ ವೈಚಾರಿಕತೆ. ಒಂದು ನಮೂನೆಯ ಸಾಹಿತ್ಯಕ ವೈಚಾರಿಕತೆಗೆ ಒಂದೇ ಪುಸ್ತಕ ಎನ್ನುವ ತರ್ಕ ಉತ್ತಮವಾದದ್ದೇ. ಒಂದು ನಮೂನೆಯ ಸಾಹಿತ್ಯಕ ವೈಚಾರಿಕತೆಗೆ ಒಂದೇ ಪುಸ್ತಕ ಎನ್ನುವ ತರ್ಕ ಉತ್ತಮವಾದದ್ದೇ. ಸಾಕಷ್ಟು ಮುದ್ರಣ ಕಾಗದ ಉಳಿತಾಯವಾಗುತ್ತದೆ. ಅದರೇನು ಮಾಡುವುದು? ಒಂದೇ ವಿಚಾರವನ್ನು ತಿರುಚಿ ಹಲವು ನಮೂನೆಗಳಲ್ಲಿ ಹಕ್ಕವಸೆಯುವ ಮಂದಿ ಇರೋದ್ರಿಂದ ಅಸಲಿ ಸಾಹಿತ್ಯಕ್ಕೆ ಮುದ್ರಣ ಕಾಗದದ ಮರ. ಅದರೇನು ಮಾಡುವುದು? ಒಂದೇ ವಿಚಾರವನ್ನು ತಿರುಚಿ ಹಲವು ನಮೂನೆಗಳಲ್ಲಿ ಹಕ್ಕವಸೆಯುವ ಮಂದಿ ಇರೋದ್ರಿಂದ ಅಸಲಿ ಸಾಹಿತ್ಯಕ್ಕೆ ಮುದ್ರಣ ಕಾಗದದ ಬರ. ಅಂದ್ರೆ ನಾನು ಹೇಳುವುದಾದ ಸಾಮರ್ಥ್ಯ ಇದೆಯಾ ಅಂತ ನೋಡಿದ್ರೆ ಅದನ್ನ ದಿಟ್ಟವಾಗಿ ಹೇಳಕ್ ಸಾಧ್ಯ ಇಲ್ಲ. ಅದರಲ್ಲಿ ನಮ್ಗೆ ಸಾಕಷ್ಟು ಸಮಸ್ಯೆಗಳು ಎದ್ದು ಕಾಣಿಸ್ತವೆ. ಅಂದ್ರೆ ಸಾಹಿತ್ಯವನ್ನ ಸೃಷ್ಟಿ ಮಾಡುವವರಿಗೆ, ಕವಿಗಳಿಗೆ, ತಾವು ಬರೆದಿರುವ ಕವಿತೆ ಅದೊಂದು ಕಲಾ ಪ್ರಕಾರಕ್ಕೆ ಸೇರಿದ್ದು. ಅದಕ್ಕೆ ಅದರದೇ ಆದಂತ ಒಂದು ಫಾರ್ಮ್ ಇದೆ. ಆ ಫಾರ್ಮ್ ನ ಒಳಗಡೆ ನಾವು ಪ್ರಯೋಗ ಮಾಡ್ತೀವಿ ಅಂದ್ರೆ ಅದನ್ನ ಯಾವ ರೀತಿಯಾಗಿ ಮಾಡಬೇಕು, ಆ ಸಾಹಿತ್ಯ ಅನ್ನುವ ಒಂದು ಕಲೆ ಏನಿದೆ ಆ ಕಲೆಗೆ ನಿಷ್ಠವಾಗಿ ಬದ್ಧವಾಗಿ ಬರೀತಾ ಇದೀವ ಮತ್ತು ಅದನ್ನ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ಒಂದು ಎಕ್ಸರ್ಸೈಸ್ ಅನ್ನ ಪ್ರಾಮಾಣಿಕವಾಗಿ ಮಾಡ್ತಿದೀವ ಅನ್ನುವ ಪ್ರಶ್ನೆಯನ್ನ ಪ್ರಾಮಾಣಿಕವಾಗಿ ಬರವಣಿಗೆ ಮಾಡೋದು ಕೇಳ್ಕೊಂಡಿದೀವ ಅನ್ನೋದು ಮೂಲಭೂತ ಪ್ರಶ್ನೆ. ಸೊ ಅದಾಗ್ತಿಲ್ಲ ಕನ್ನಡದಲ್ಲಿ ಅಂತ ಅಂದ್ರೆ ನಮ್ಮನ್ನು ನಾವು ಬೇರೆಯವ್ರನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಬಿಡೋಣ. ಈಗ ನಾವು ಯಾಕೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಅಂತಂದ್ರೆ, ಈಗ ಬರವಣಿಗೆ ಮಾಡೋ ಸಂದರ್ಭ ಸಾಮಾಜಿಕ ಬದ್ಧತೆ ಅಂತ ಇಟ್ಕೊಂಡು ನಾವು ಸಾಮಾಜಿಕ ಬದ್ಧತೆ ಅನ್ನೋ ಒಂದು ತಕ್ಕಡಿಗೆ ಇಟ್ಕೊಂಡು ಬೇರೆಯವ್ರನ್ನೆಲ್ಲ ತೂಕ ಹಾಕ್ತಿರ್ತೀವಿ, ಬೇರೆಯವ್ರನ್ನೆಲ್ಲ ಪ್ರಶ್ನೆ ಮಾಡ್ತೀವಿ.
ಅದೇ ಸಂದರ್ಭದಲ್ಲಿ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಒಂದು ಸೆಲ್ಫ್ ಕ್ರಿಟಿಸಿಸಮ್ ಅನ್ನೋದು ಬಹಳ ಅಗತ್ಯ ಇದೆ. ಸೊ ಕವಿಗಳು ವಿಮರ್ಶಕರಾಗಿ ತಮ್ಮಂತ ವಿಮರ್ಶೆ ಮಾಡ್ಕೊಂಡಾಗ ನಮಗೆ ಗೊತ್ತಾಗಬೇಕು, ಈ ಪದ್ಯ ಉಳಿತದೆ, ಈ ಪದ್ಯ ಉಳಿಯಲ್ಲ, ಇದು ಗಟ್ಟಿ ಸಾಲು, ಇದಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ಅದ್ ಮಾಡ್ಕೊಂಡಾಗ ನಾವು ತರಬಹುದಾದ ಪುಸ್ತಕಗಳ ಗುಣಮಟ್ಟದ ಬಗ್ಗೆ ನಾವು ಸೀರಿಯಸ್ ಆಗ್ತೀವಿ, ಯೋಚನೆ ಮಾಡ್ತೀವಿ. ಇದು ಬರ್ಬೇಕ ಬರಬಾರದಂತ ಯೋಚನೆ ಮಾಡ್ತೀವಿ. ಒಂದು ಸಾರಿ ಯೋಚನೆ ಮಾಡೋದು 100 ಸಾರಿ ಯೋಚನೆ ಮಾಡ್ತೀವಿ. ಆ ಕಾವ್ಯ ಕೃತಿಯ ಲೋಕಕ್ಕೆ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಎಚ್ಚರ ವಹಿಸ್ತೀವಿ. ಇವತ್ತು ಆ ಎಚ್ಚರದ ಕೊರತೆ ಇದೆ. ಏನೋ ಬರೆದದ್ದು ಪುಸ್ತಕವಾಗಿ ಬರಬೇಕು, ಬಂದಾದ ಕೂಡಲೇ ಎಲ್ಲರೂ ಮೆಚ್ಚಿ ಅಹುದಹುದೇನೋ ಬೇಕು. ಈ ಓಟಕ್ಕೆ, ಈ ಒತ್ತಡಕ್ಕೆ ಬಿದ್ದು ಕನ್ನಡದಲ್ಲಿ ಪ್ರಮಾಣದ ದೃಷ್ಟಿಯಿಂದ, ಕ್ವಾಂಟಿಟಿಯ ದೃಷ್ಟಿಯಿಂದ ಸಾಹಿತ್ಯದ ಪ್ರಮಾಣ ಹೆಚ್ಚು ಬರ್ತಿದೆ. ಆದ್ರೆ ವಾಪಸ್ಸು ಅದರ ಒಳಗಡೆ ಇಳಿದು ನೋಡಿದ್ರೆ ಬಹಳ ನಿರಾಶೆ ಉಂಟು ಮಾಡುತ್ತೆ. ಅಲ್ಲೊಂದು ಕುಟುಂಬ ಇತ್ತು. ಯಾಕೆ ಅಂದ್ರೆ ಅಲ್ಲಿ ಸಾವಾದ್ರೆ ಎತ್ತಾಕಕ್ಕೆ ಊರ್ನವರೆಲ್ಲ ಒಂದ್ ಕಡೆ ಸೇರ್ಬೇಕಾಗಿತ್ತು, ತಿಥಿ ಮಾಡ್ಬೇಕಿತ್ತು. ಇವತ್ತು ಸತ್ರೆ ಎತ್ತಾಕೋದಕ್ಕೆ ಪ್ಯಾಕೇಜ್ ಇದಾವೆ, ಕಂಪ್ನಿಗಳಿದಾವೆ, ಅವು ಪ್ರೊವೈಡ್ ಮಾಡ್ತವೆ. ನಿಮ್ಮ ಹತ್ರ ರೊಕ್ಕ ಇರ್ಬೇಕಷ್ಟೇ. ಹೌದಲ್ಲೂ ನಗರಗಳೆಲ್ಲ ಇದನ್ನ ನಾವು ಈಗಾಗಲೇ ನೋಡ್ತಿದೀವಿ ಇಲ್ವೋ? ಸದ್ಯಾಗಿ ಇಲ್ಲಿ ಕುಟುಂಬ ಅನ್ನೋದನ್ನೇ, ಸಮಾಜ ಅನ್ನೋದನ್ನೇ ಡಿಫ್ಯೂಸ್ ಆಗಿಲ್ವಾ? ಸಮಾಜದ ಅರ್ಥ ಏನು, ಮೂಲ ಅರ್ಥ ಏನು? ಒಂದು ಮದುವೆ, ಮೊದಲು ಹಳ್ಳಿಗಳಲ್ಲಿ ಮನೆ ಮುಂದೆ ಮದುವೆ ಮಾಡ್ತಿದ್ರು. ಒಂದ್ ಮನೆಯವರು ಅಕ್ಕಿ ಕ್ಲೀನ್ ಮಾಡ್ಕೊಟ್ರೆ, ಇನ್ನೊಂದ್ ಮನೆಯವರು ಜೋಳ ಕ್ಲೀನ್ ಮಾಡಿದ್ರೆ, ಇನ್ನೊಬ್ಬರು ಸೌದಿ ಹೊಡೆದ್ರೆ, ಇನ್ನೊಬ್ಬರು ಚಪ್ರ ಹಾಕಿದ್ರೆ, ಎಲ್ಲರೂ ಕೂಡ್ಕೊಂಡು ಒಂದಿನ ಅಡಿಗೆ ಮಾಡಿ ಮದುವೆ ನಡೀತಿತ್ತು. ಎಲ್ಲರೂ ಪಾಲ್ಗೊಳ್ಳುವಿಕೆ ಇರ್ತಿತ್ತು, ಸಮಾಜದಲ್ಲಿ ಉಸಿರಾಡ್ತಿತ್ತು. ಇವತ್ತು ಅದಕ್ಕೂ ಪ್ಯಾಕೇಜ್. ನೀವು ಹಿಂದಿನ ದಿವಸ ಆರ್ಡರ್ ಕೊಟ್ರೆ ಅವತ್ತೆಲ್ಲ ಬರುತ್ತೆ ಊಟ. ಆ ಟೈಮಿಗೆ ನಾವು 10 ನಿಮಿಷ ಬಿಡುವು ಮಾಡ್ಕೊಂಡು ಒಂದು ವಿಸಿಟ್ ಹಾಕಿ ಹಾಯ್ ಬಾಯ್ ಅಂತ ಹೇಳಿ ಒಂದು ಫೋಟೋ ತೆಗೆಸ್ಕೊಂಡು ಎಕ್ಸಿಟ್ ಆದ್ರೆ ಮದುವೆಯಲ್ಲಿ ಮುಗೀತು. ಯಾವ ಕಾರಣಕ್ಕೋಸ್ಕರ ನಾವು ಇವತ್ತು ಕೂಡ್ತಿದೀವಿ? ಕುಟುಂಬದೊಳಗಡೆ, ಒಂದು ಸಮಾಜದಲ್ಲಿ. ಹಂಗಾಗಿ ನಮ್ಮ ಸಂಬಂಧಗಳನ್ನ ನಿರ್ಧರಿಸ್ತಿರೋದು ಏನ್ ಇವತ್ತು? ಆರ್ಥಿಕ ಸಂಬಂಧಗಳೇ, ರಾಜಕೀಯ ಸಂಬಂಧಗಳೇ, ಸಾಮಾಜಿಕ ಸಂಬಂಧಗಳೇ, ಕೌಟುಂಬಿಕ ಸಂಬಂಧಗಳೇ, ಯಾವ ಬಾಂಧವ್ಯಗಳು ಹಳ್ಳಿಗಳನ್ನ ಇವತ್ತು ಕೂಡಿಟ್ಟಿದ್ದಾವೆ? ನನಗೆ ಇವತ್ತು ಹಳ್ಳಿಗಳು ಕೂಡಿದಾವೆ, ಒಂದಾಗಿದ್ದಾವೆ ಅಂತ ಅನ್ನೋದಕ್ಕೆ ಈ ವಿಶ್ವಾಸವೇ ಬರಲ್ಲ. ಯಾಕಂದ್ರೆ ಹಳ್ಳಿಗಳು ಇವತ್ತು ಚಿತ್ರಗೊಂಡಿದ್ದಾವೆ. ದ್ವೇಷ, ಅಸೂಯೆ, ಮಾತ್ಸರ್ಯ, ಒಬ್ಬರು ಕಂಡ್ರೆ ಆಗದೆ ಇರೋದು, ಮತ್ತೊಂದು ನೂರಾರು ಕಾರಣಕ್ಕೆ ಒಡೆದು ಕೂತಿದ್ದಾವೆ. ಅವುಗಳ ನಡುವೆ ಯಾವ ಬಾಂಧವ್ಯ ಇದೆ? ಈ ಹಿಂದೆ ಜಾತಿ ಬಾಂಧವ್ಯ ಇತ್ತು, ಅಸಮಾನತೆ ಇತ್ತು ನಿಜ. ಆದ್ರೂ ಅದರ ಮಧ್ಯೆ ಹಳ್ಳಿಗಳೊಳಗಡೆ ಏನೋ ಒಂದು ಕೂಡಿ ಕೆಲಸ ಮಾಡ್ತಿದ್ರು. ಸೊ ಅದ್ರ ಮಧ್ಯೆ ಎಷ್ಟೇ ನೀವು ದ್ವೇಷ, ಹಗೆ ಸಾಧಿಸಿ ಜಗಳಾಡಿದ್ರು ಕೂಡ 6 ತಿಂಗಳ ನಂತರ ಮತ್ತೊಂದು ಯಾವ್ದೋ ಮದುವೆನಲ್ಲೋ, ಜಾತ್ರೆನಲ್ಲೋ, ತಿಥಿನಲ್ಲೋ ಒಂದಾಗ್ತಿದ್ವಿ, ಮುಖ ನೋಡ್ತಾ ಇದ್ವಿ. ಇವತ್ತು ಆ ಸನ್ನಿವೇಶವೇ ಇಲ್ಲ ನಮ್ಗೆ. ಅದ ಅಗತ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಅಗತ್ಯಗಳನ್ನ ಪೂರೈಸೋದಕ್ಕೆ ಮಾರ್ಕೆಟ್ ಇದೆ, ಏಜೆನ್ಸಿಗಳಿದಾವೆ, ಪೇ ಮಾಡಿದ್ರೆ ಅದೆಲ್ಲ ನಡೆದೋಗುತ್ತೆ. ಹಂಗಾಗಿ ನಾನು ಹೇಳ್ತೀನಿ, ಸತ್ರೆ ಎತ್ತಾಕಕ್ಕೆ ಯಾವ್ದು ಕಾರ್ಪೊರೇಷನ್ ವ್ಯಾನ್ ಬರುತ್ತೆ, ಮುಗಿದೋಯ್ತು. ಆದ್ರೆ ನನ್ನ ಸಾವನ್ನ ಘನತೆಯಿಂದ ಒಂದು ಊರು ನೋಡ್ತಿತ್ತಲ್ಲ, ಇವತ್ತು ಅದಿದೆಯಾ? ಅದನ್ನೇ ಹೇಳ್ತಾ ಇರೋದು, ಕೇಳ್ಕೊತಾ ಇರೋದು. ನಾವು ಈ ಮೂಲಭೂತ ಪ್ರಶ್ನೆಯನ್ನ ಇವತ್ತು ಯೋಚನೆ ಮಾಡದೇ ಇದ್ರೆ ಯಾವ ಸಮಾಜದ ಬಗ್ಗೆ ಮಾತಾಡ್ತೀವಿ ನಾವು? ಯಾವ ಬದ್ಧತೆ ಬಗ್ಗೆ ಮಾತಾಡ್ತೀವಿ? ಇದು ನಮ್ಮ ಕವಿಗಳಿಗೆ, ನಮ್ಮ ಕಥೆಗಾರರಿಗೆ, ಕಾದಂಬರಿಕಾರರಿಗೆ, ನಾಟಕಕಾರರಿಗೆ, ಕನ್ನಡ ಸಾಹಿತಿಗಳಿಗೆ ಇದು ಅರ್ಥ ಆಗ್ತಿದೆ. ಇದನ್ನ ಅಡ್ರೆಸ್ ಮಾಡೋದು ಒಂದು ಕತೆ, ಒಂದು ಪದ್ಯ. ಕಳೆದ 30-40 ವರ್ಷದಲ್ಲಿ ಈ ತರದ ಒಂದು ಪಲ್ಲಟ ಬಂದೋಗಿದೆ. ಎಲ್ಲ ಕಡೆ ಅದನ್ನ ಫೀಲ್ ಮಾಡ್ತಿದೀವಿ, ಅದರೊಳಗೆ ಉಸಿರಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಏನು ಗ್ರಹಿಸಿದೀವಿ, ಏನ್ ಬರ್ತಿದೀವಿ, ಅದನ್ನ ಸಾಹಿತ್ಯವಾಗಿ ಮಾಡೋದಕ್ಕೆ ನಮ್ಮೊಳಗಿನ ಕವಿ, ಕಥೆಗಾರ, ಒಬ್ಬ ಸ್ಕಿಲ್ ಆದಂತ ಕಲಾವಿದ ಏನ್ ಯೋಚನೆ ಮಾಡಿದ್ದಾನೆ? ಇನ್ನೂ ಯೋಚನೆ ಮಾಡೋಣ. ಕೋವಿಡ್ ಆಯ್ತು. ಕೋವಿಡ್ ನಂತರದಲ್ಲಿ ಕೋವಿಡ್ನ ದಾರುಣತೆಯನ್ನ, ಅದರ ಸಹಾಯಕತೆಯನ್ನ ಕುರಿತು ಕನ್ನಡದ ಮನಸ್ಸು ಎಷ್ಟು ತೀವ್ರವಾಗಿ ಯೋಚನೆ ಮಾಡಿದೆ. ಒಂದು ಬೆಸ್ಟ್ ಪದ್ಯಗಳು ಯಾವುದು, ಬೆಸ್ಟ್ ನಾಟಕ ಯಾವುದು, ಕಥೆ ಯಾವುದು, ಕಾದಂಬರಿ ಯಾವುದು? ಅಲ್ಲಲ್ಲಿ ಅವತ್ತು ಬಂದಿದ್ ಬಿಟ್ರೆ ಆ ನಂತರದಲ್ಲಿ ಅದನ್ನ ಗಾಢವಾಗಿ ಯೋಚನೆ ಮಾಡಿ
ಕಮು ಬರೆದಂತ ಒಂದು ಪ್ಲೇಟ್ ಅಂತ ಒಂದು ಕಾದಂಬರಿಯನ್ನ ಕನ್ನಡದಲ್ಲಿ ಕಟ್ಟಕ್ ಆಗ್ಲೇ ಇಲ್ವಲ್ಲ ನಮ್ಗೆ. ಯಾವ ಸಾಮಾಜಿಕ ಬದ್ಧತೆ ಬಗ್ಗೆ ಮಾತನಾಡ್ತೀವಿ, ಯಾವ ಕವಿಗಳ ಬಗ್ಗೆ, ಯಾವ ಲೇಖಕರ ಬಗ್ಗೆ ಏನ್ ಮಾತನಾಡ್ತೀವಿ? ಕರ್ನಾಟಕದಿಂದ ಹುಬ್ಬಳ್ಳಿಗೆ ಬಂದಂತ ನಾವು ಸುಮಾರು 100 ವರ್ಷ ಆದರೂ ಹುಬ್ಬಳ್ಳಿಯಲ್ಲಿ 50ರಿಂದ 70 ಮನೆಗಳು ಇದ್ದಾವೆ. ಒಂದು 200 ಜನ ಇದ್ದೇವೆ. ಆ ಹಳ್ಳಿಯ ಎಲ್ಲ ಸೊಗಡನ್ನ ಹೊಂದಿಕೊಂಡಿದ್ದೇವೆ. ಮತ್ತೆ ಯಾವುದೇ ರೀತಿಯ ಬದ್ಧತೆ ಇಲ್ಲದೆ ಬದುಕ್ತಾನೆ ಇಲ್ಲ. ಯಾಕಂದ್ರೆ ಒಂದು ಸಣ್ಣ ಸಮಸ್ಯೆಗೆ ನಾವು 100 ಜನ ಸ್ಪಂದಿಸ್ತಕ್ಕಂಥ ಘಟನೆಗಳು ಇವತ್ತಿಗೂ ಇವೆ. ಆದರೆ ವಲಸೆ ಬಂದವರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಸಾಹಿತ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈ ಪ್ರಶ್ನೆಯನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ಈಗ ಮುಖ್ಯ ಘಟ್ಟಕ್ಕೆ ಬರೋಣ. ಕವಿತೆಯನ್ನ ಇವತ್ತಿನ ಸಮಾಜ ಈ ತರದ ಒಂದು ಬದಲಾವಣೆಗೆ ಕಾಲಿಟ್ಟಿದೆ. ಈ ಬದಲಾವಣೆಗೆ ಕಾಲಿಟ್ಟಿರೋ ಕಾಲಘಟ್ಟ ಮುಂದಿನ 30 ವರ್ಷ 50 ವರ್ಷದಲ್ಲಿ ಯಾವ ದಿಕ್ಕಿಗೆ ಚಲಿಸ್ತದೆ ಅನ್ನೋದನ್ನ ಗಮನಿಸಬೇಕು. ಯಾಕೆಂದ್ರೆ ನಮ್ಮ ಪಾಪ್ಯುಲೇಷನ್ ಫ್ಲೋ ಯಾವ ದಿಕ್ಕಿಗಿದೆ ಅಂತ ನೋಡಿದ್ರೆ ಅದು ಹಳ್ಳಿಗಳಿಂದ ನಗರದ ಕಡೆ ಇದೆ. ಈಗ 30 ವರ್ಷದಿಂದ ಅರ್ಬನ್ ಪಾಪ್ಯುಲೇಷನ್ ಪ್ರಮಾಣ ಎಷ್ಟಿದೆ, ಇವತ್ತಿನ ಪ್ರಮಾಣ ಎಷ್ಟಿದೆ, ಮುಂದಿನ 50 ವರ್ಷದಲ್ಲಿ ಭಾರತದ ಜನಸಂಖ್ಯೆ ಗ್ರಾಮ ಕೇಂದ್ರಿತವಾಗಿರ್ತದೋ ನಗರ ಕೇಂದ್ರಿತವಾಗಿರ್ತದೋ. ಹಂಗಾಗಿ ಇವತ್ತು ಹಳ್ಳಿಗಳ ಜನಸಂಖ್ಯೆ ಪ್ರಮಾಣ ಕುಸಿತಗೊಳ್ತಾ ನಗರಗಳ ವಾಸದ ಪ್ರಮಾಣ ಜಾಸ್ತಿ ಆಗ್ತಿದೆ. ಹಂಗಾಗಿ ಫ್ಯೂಚರ್ ಅಲ್ಲಿ ನಗರ ಕೇಂದ್ರಿತ ಬದುಕು ಹೆಚ್ಚಳಗೊಂಡಂತ ಸಂದರ್ಭದಲ್ಲಿ ನಾವು ಇವತ್ತು ಯಾವ ಪ್ರಶ್ನೆಯನ್ನ ಈ ಕೈ ತಗೊಂಡಿದ್ವೋ ಅದ ಪರಿಣಾಮ ಅವತ್ತು ಗೊತ್ತಾಗುತ್ತೆ. ಅಂದ್ರೆ ಇವತ್ತು ಅದ್ರ ಮುಂದೆ ಏನಾಗಬಹುದು ಅನ್ನೋದ್ರ ಒಂದು ಮುನ್ಸೂಚನೆ ಸಿಗ್ತಾ ಇದೆ. ಆ ದಿಕ್ಕಲ್ಲಿ ನಾವು ಯೋಚನೆ ಮಾಡ್ಬೇಕು. ಆ ದಿಕ್ಕಲ್ಲಿ ಯೋಚನೆ ಮಾಡಿದಾಗ ಕತೆಗಾರರು ಕತೆಗಳನ್ನ ಹೆಂಗ್ ನಿರೂಪಿಸ್ಬೇಕು, ಕಾದಂಬರಿಯನ್ನು ಕಟ್ಟಬೇಕಾದ್ರೆ ಯಾವ ದಿಕ್ಕಲ್ಲಿ ನಾವು ಕಟ್ಟಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಈ ಮೂಲ ಅಂಶಗಳನ್ನ ನಾವು ಪೂರ್ತಿ ಯೋಚನೆ ಮಾಡಲಿಲ್ಲ ಅಂದ್ರೆ ನೀವು ಈ ಕಾಲದ ಚಲನೆಯನ್ನ ಕತೆ ಕಾದಂಬರಿಗಳ ತರಕ್ ಸಾಧ್ಯನೇ ಇಲ್ಲ. ತರಲಿಲ್ಲ ಅಂದ್ರೆ ಈ ಕಾಲದಲ್ಲಿ ರಚನೆಗೊಂಡ ಕತೆ ಕಾದಂಬರಿ ಅವು ಅವಾಸ್ತವಿಕ ಮತ್ತು ಅಚಾರಿತ್ರಿಕಗೊಳ್ತವೆ. ನನ್ನೂರು ಪಟ್ಟಣ ಅಲ್ಲ, ಹಳ್ಳಿ ಪಟ್ಟಣ. ನನ್ನೂರಲ್ಲೂ ಇದೆ ಹೊಲಗೇರಿ, ಊರ ಬಿಟ್ಟು ದೂರ ಹೊಲೆಯರಕೇರಿ. ಇಲ್ಲಿ ಎಲ್ಲರೂ ಮಡಿವಂತರು, ಮನೆಯಲ್ಲಿ ಸೇರಿಸುವುದಿಲ್ಲ ಕುಲಕರ್ಣಿ ಗೌಡನಿಗೆ, ಗೌಡ ಗಾಣಿಗನಿಗೆ, ಗಾಣಿಗ ಕುಂಬಾರನಿಗೆ, ಕುಂಬಾರ ಕಬ್ಬಲಿಗನಿಗೆ, ಕಬ್ಬಲಿಗ ಸಮಗಾರನಿಗೆ, ಸಮಗಾರ ಮಾದಿಗನಿಗೆ, ಮಾದಿಗ ಹೊಲೆಯನಿಗೆ. ಹೊಲಸು ಊರಲ್ಲೇ ಇಟ್ಟು ಹೊರಗಿಟ್ಟರು ಹೊಲೆಯನಿಗೆ. ನನ್ನೂರು ಬಾಗಿಲು ತೆಗೆಯಲೇ ಇಲ್ಲ ಬಸವನಿಗೆ, ಬುದ್ಧನಿಗೆ ಹೊಲಗೇರಿಯಲ್ಲೇ ಅಂಬೇಡ್ಕರ್ ಪ್ರತಿಮೆ ಅಡಿಯಲ್ಲಿ ಕೊಟ್ಟಿತ್ತು ಸ್ವಲ್ಪ ಜಾಗ. ನಡುವೂರಲ್ಲಿ ಲಕ್ಷ್ಮಿಯದೆ ಕಾರುಬಾರು, ಜಾತ್ರೆ, ಕುಂಭಮೇಳ, ಕೋಣವಧೆ, ಜಂಗಿ ಕುಸ್ತಿ. ನನ್ನೂರ ತಲೆ ಬಾಯಲ್ಲೆಲ್ಲ ಸದಾ ರಾಮಾಯಣ, ಮಹಾಭಾರತ, ಕುರುಕ್ಷೇತ್ರ, ಶಕುನಿ ಸೂತ್ರ. ನನ್ನೂರಲ್ಲಿ ಪಟ್ಟಣದಿಂದ ಬಂದು ಹೋಗ್ತಿವೆ ಉಡುಗೆ ತೊಡುಗೆ, ಮಟಕ ಗುಟಕ, ಮಡಿ ಮಾತ್ರ ಮಡು ಕಟ್ಟಿಕೊಂಡು ಉಳಿದಿದೆ, ಹರಡಿದೆ ಕೇರಿ ಕೇರಿ, ಮನೆ ಮನೆ ಮನಗಳಲ್ಲಿ ಮಡಿ ಮಲೆತು ಊರೆಲ್ಲ ಹುಚ್ಚಿ ಗಬ್ಬು ವಾಸನೆ. ನನ್ನೂರು ನಂದೂರ ಅಲ್ಲವೇ ಅಲ್ಲ. ಮೀಸೆ, ನನ್ನ ಮೀಸೆ ಕತ್ತರಿಸು. ನನ್ನ ಮೀಸೆ ಕತ್ತರಿಸುವಾಗೆಲ್ಲ ಅನ್ನಿಸುವುದು, ಇದು ಬೆಳೆಯೋ ಕಾಲ ಕಳೆಯೋ. ಕತ್ತರಿಸಿದಷ್ಟು ಬೆಳೆಯುವುದು ಮತ್ತೆ ಮತ್ತೆ, ಕತ್ತರಿಸಿದಷ್ಟು ಬೆಳೆಯುವುದು ಮತ್ತೆ ಮತ್ತೆ. ಈ ಮೀಸೆ ಪುರುಷ ಅಲಂಕಾರವೋ ಪುರುಷ ಅಹಂಕಾರವೋ. ಹಾಗೆ ಬಿಟ್ಟರೆ ಬೆಳೆಯಲು ಕೋರೆ ಮೀಸೆಯೋ ಹೊರೆ ಮೀಸೆಯೋ, ಭಯಗೊಡುವುದು ಗಾಢ ಪುರುಷ ರಕ್ಕಸದಂತೆ.
ಬೇಡ ಬೇಡ ಕತ್ತರಿಸು, ಹಾಗೆ ಅಷ್ಟಷ್ಟು ಉಳಿಸು. ಅದು ಗಂಡುತನದ ತಾಣ, ತನ್ನ ಗಂಡುಗಿರಿಯ ಪ್ರಾಣ. ಗಂಡು ಗಂಡನಾಗಿ ಆಳುವ, ಗಂಡ ಬೇರುಂಡಾಗಿ ಬಾಳುವ. ಮೀಸೆ ಮಣ್ಣಾಗಲಿ, ಮೀಸೆ ಮಣ್ಣಾಗಲಿ, ನೆಲ ನೆಕ್ಕು. ನನ್ನ ಮೀಸೆ ನನ್ನ ಹಕ್ಕು, ನನ್ನ ಮೀಸೆ ನನ್ನ ಹಕ್ಕು. ಪೂರ್ಣ ತೆಗೆದರೆ ಆಸೆ ಅಳಿದವನಂತೆ, ಪೂರ್ಣ ತೆಗೆದರೆ ಆಸೆ ಅಳಿದವನಂತೆ. ಮುಖದಲ್ಲಿ ಮೀಸೆ ಇಲ್ಲದಿರೆ ಮೀಸೆ ಇಲ್ಲದ ಮುಖ ಹೆಂಗಸು ಎಂದಾಡುವರೆ ಗೇಲಿ. ಮೀಸೆ ಇಲ್ಲದ ಮುಖ ಹೆಂಗಸು ಎಂದಾಡುವರೆ ಗೇಲಿ. ಅನ್ನಲಿ ಬಿಡಿ ಎಂದರೂ ಮಾಟಕ್ಕೊಪ್ಪುವ ಮೀಸೆ, ಅವಳ ತುಟಿಗಿಡುವ ಕಚಗುಳಿ. ಉಳಕಗೊಂಡವಳ ಅಪ್ಪುಗೆ ಬಿಸಿ, ನೆನೆದು ಮೊಗದಲ್ಲೇನೋ ಜೀವ ಕಳೆ. ತರಿದ ಮೀಸೆಗೊಂದು ತುದಿ ಬೆರಳ ಸ್ಪರ್ಶ. ನೆನಪು ಮರುಕಳಿಸಿದಂತೆ ಚಿಗುರು ಮೀಸೆಯ ಹರೆ. ನೀನು ಗಂಡು, ನೀನು ಗಂಡಸು, ವಂಶಸ್ಥ, ವಾರಸುದಾರ, ಸರದಾರ. ಪುರುಷ ಬಿರುದು ಎದೆಗೆ ಸರಮಾಲೆ ಏರಿದಂತೆ, ಹಾಗೆ ಮೀಸೆಗೊಂದು ಒಗರು ಊಟದಲ್ಲೇ ಬಾಯಿ ರುಚಿ. ಹೌದೇ ನಾನು ಗಂಡು, ಅವಳು ಹೆಣ್ಣು, ಅವಳ ನನ್ನ ಮೀಸೆ, ಅವಳ ಮೊಲೆ, ಮಧ್ಯ ಲಿಂಗವಿಟ್ಟು ನಡುವೆ ಸುಳಿದಾಡುವ ಆತ್ಮ. ನಾನು ಅವಳು ನಾನು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಮತ್ತೆ ಪೂರ್ವಕ್ಕೆ ಸಂಕ್ರಮಣ. ಕರಾಳದೊಳಗತ್ತಿ ಹೋಗಿದೆ ಹಸೆಯ ಭೂಮಿ. ಅಗೆದಗೆದು ಆತಂಕ ತಳ್ಳಂಕಗಳ ಕಡಿಯುತ್ತ ಸೀಳುತ್ತ ಸಮಾಧಿ. ಗೊತ್ತು ಆಗಿದೆ ಸುದ್ದಿ ಗೊತ್ತಿದ್ದವರಿಗೆ, ಬಾಯಿ ಬೊಂಬಾಯಿಗೆ ಸಿಕ್ಕು ನುಲಿಯುತ್ತ ನಾಡ ತುಂಬೆಲ್ಲ ಎದೆ ಕದಗಳ ತೆರೆದು. ತುಂಬಿ ತುಳುಕುತ್ತಿದೆ ತೀರ್ಥ ನೀರೆಲ್ಲವೂ, ಕೆಮ್ಮಯ್ಯ ಹೊತ್ತು ಹರಿಯುತ್ತಿದೆ ನದಿಯಾಗಿ. ಪಾತಾಳದಾಳದಲ್ಲಿ ಹೊಳೆಯುತ್ತಿದೆ ಬೆರಳ ಉಂಗುರದ ಹರಳು. ಏನಾಯಿತಂದು ಚಿಗರಿಗಂಗಳವಳು ಕಣ್ಣು ಬಿಡಲಿಲ್ಲ. ಕತ್ತಲೆ ಒಯ್ಯಿತು ಕತ್ತಲೆಗಳ ಊರಿಗೆ. ತಿಳಿಯುತ್ತದೆ ಆಡುತ್ತದೆ ಕಣ್ಣು, ಕಿಡಿಗಳುದುರುತ್ತವೆ. ಬೆಂಕಿ ಹೊತ್ತುವ ಮುಂಚೆ ಮಳೆ ಸುರಿತ. ಮುಕ್ಕಣ್ಣ ಗರ್ಭಗುಡಿಯಲ್ಲಿ ಭಕ್ತರೇರಿಸಿದ ಹೂಗಳಿಂದ ಅರ್ಪಿಸಿದ ಹಣ್ಣು ಕಾಯಿಗಳ ಮೆದ್ದು ಮಡಿ ನೈವೇದ್ಯ ಮುಸುತ್ತ ಮೂದೇವಿಗಳ ಮೂರ ಬಟ್ಟೆ ಮಾಡದೆ ಮೂಲೆ ಗುಂಪಾಗಿದ್ದಾನಲ್ಲ. ಹೊತ್ತು ಮೂಡುತ್ತದೆ ಬಡವಣ ದಿಕ್ಕಿನಲ್ಲಿ. ಇವತ್ತು ಕೆಂಡದ ಸೂರ್ಯ ಮಧ್ಯಾಹ್ನಕ್ಕೆ ಹೊಳೆಯುತ್ತಾನೆ. ಮೈಯ ತೊಳೆಯುತ್ತಾನೆ ಶುದ್ಧಿ ಸ್ನಾನದ ಸುದ್ದಿ ಮನಗಳಿಗೆ. ಇಲ್ಲ, ಮುಳುಗುವುದಿಲ್ಲ ಅವನು. ಮತ್ತೆ ಪೂರ್ವಕ್ಕೆ ಸಂಕ್ರಮಣ. ಧಿಮಿ 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 ಕುಣಿತಕ್ಕೆ ಅಟ್ಟ ನಡುಗುತ್ತಿದೆ. ಕೇಳುತ್ತೀರಿ ಎಂತ ವರ್ತಮಾನ. ಸಾಕ್ಷಿ ಪುರಾವೆ ನದಿಯೊಳಗೆ ಶಾಶ್ವತ. ಅಳಿದು ಕೊಳೆತು ಉಳಿಯುವುದು ರಕ್ಕಸರ ಊಟ. ಆವರೆಗೆ ನಡುನೆತ್ತಿಯಲ್ಲೇ ಸೂರ್ಯ. ಲೆಕ್ಕವಿಲ್ಲದ ಪಿಸು ಉಸಿರುಗಳು ಅಲ್ಲಾಡಿಸುತ್ತಿವೆ ಕೊಳ್ಳಿ ನೆರೆಯ. ಒಳಹೊಕ್ಕು ಬರುವರೆ ಒಮ್ಮೆ ಸಮಾಧಿಯ ನೆತ್ತಿ. ಆಗ ಸತ್ಯದ ಅರಿವಿನೊಂದಿಗೆ ರೂಪಿಸಿ ಕಣ್ಣು ತೆರೆದ. ಮರದಂತೆ ಬದುಕಲು ಕಾಡಿಗೆ ಹೋಗಬೇಕಿಲ್ಲ ಗೆಳೆಯ. ಹಕ್ಕಿಯಂತೆ ಹಾಡುತ್ತಾ ಹಾರಾಡಲು ಕಾಡೇ ಬೇಕಿಲ್ಲ ಗೆಳೆಯ. ಮರದಂತೆ ಬದುಕಲು ಕಾಡಿಗೆ ಹೋಗಬೇಕಿಲ್ಲ ಗೆಳೆಯ. ಹಕ್ಕಿಯಂತೆ ಹಾಡುತ್ತಾ ಹಾರಾಡಲು ಕಾಡೇ ಬೇಕಿಲ್ಲ ಗೆಳೆಯ. ಹಬ್ಬದ ದಿನ ಊರು ಕೇರಿ ನೆಚ್ಚಿರುವವರ ಬಾಗಿಲಿಗೆ ತೋರಣವಾಗಬಹುದು. ಹಬ್ಬದ ದಿನ ಊರು ಕೇರಿ ನೆಚ್ಚಿರುವವರ ಬಾಗಿಲಿಗೆ ತೋರಣವಾಗಬಹುದು. ಹಾಳು ಬಿದ್ದಿದೆ ಬದುಕು, ಉರಿವ ಓಣಿಗಳಲ್ಲಿ ಹಕ್ಕಿಯಾಗಿ ಉಳಿಯಬೇಕು.
ಕಾಡು ಅರಿಯದ ಕಂದಮ್ಮಗಳಿಗೆ ನಾಡು ಬೆಳಗಿದ ಕಥೆಗಳ ಹೇಳಬಹುದು. ಕಾಡು ಅರಿಯದ ಕಂದಮ್ಮಗಳಿಗೆ ನಾಡು ಬೆಳಗಿದ ಕಥೆಗಳ ಹೇಳಬಹುದು. ಕಾಂಕ್ರೀಟು ಕಾಡೊಳಗೂ ಕುಟುಕು ನೀಡುವ ಹಕ್ಕಿಯ ಮಮತೆಯಾಗಿ ಮೆರೆಯಬೇಕು. ನಿಜ ಸಂತನಾಗುವುದೇ ಎಲ್ಲ ಸುಖದ ಒಳ ಹೊರಗಿನ ಗುಟ್ಟಾಗಿರುವುದು. ನಿಜ ಸಂತನಾಗುವುದೇ ಎಲ್ಲ ಸುಖದ ಒಳ ಹೊರಗಿನ ಗುಟ್ಟಾಗಿರುವುದು. ಸಮಾಧಿಯೊಳಗೂ ಜೀವ ಮಿಸುಕಾಡುವುದರ ಊರ ಬಯಲಿನ ಕಣ್ಣಾಗಿ ಕಾಣಬೇಕು. ಬದುಕಿನ ಜೋಳಿಗೆಯಲ್ಲಿ ಯಾರ್ಯಾರು ಏನೇನು ಹಾಕಿರುವರೋ ಚಿದು. ಬದುಕಿನ ಜೋಳಿಗೆಯಲ್ಲಿ ಯಾರ್ಯಾರು ಏನು ಹಾಕಿರುವರೋ ಚಿದು ಮರುಳಿಸಲಾಗದಿರಬಹುದು. ಮನದ ಹೊಸ್ತಿಲಿಗೆ ಬಂದು ನಿಂತವರ ಜೋಳಿಗೆ ಒಂದಿಷ್ಟು ಪ್ರೀತಿಯ ಹಿಟ್ಟು ತಾನಾಗಿ ಬೆಳೆಯಬೇಕು. ಮರದಂತೆ ಬದುಕಲು ಕಾಡಿಗೆ ಹೋಗಬೇಕಿಲ್ಲ ಗೆಳೆಯ. ಹಕ್ಕಿಯಂತೆ ಹಾಡುತ್ತಾ ಹಾರಾಡಲು ಕಾಡೇ ಬೇಕಿಲ್ಲ ಗೆಳೆಯ. ಒಕ್ಕಲೆದ್ದ ತರುವಾಯ ಊರ ತುಂಬೆಲ್ಲ ಅದೃಶ್ಯ ಕಪ್ಪು ಪಾರಿವಾಳಕ್ಕೆ ಮಾತು ಭೀತಿ. ಲೋಕದ ನಿಜವಾರ್ತೆಯ ಕುಕ್ಕುತ್ತಿದ್ದ ಬಿಳಿ ಪಾರಿವಾಳಗಳೆಲ್ಲ ಒಕ್ಕಲೆದ್ದ ತರುವಾಯ ಊರ ತುಂಬೆಲ್ಲ ಅದೃಶ್ಯ ಕಪ್ಪು ಪಾರಿವಾಳಕ್ಕೆ ಮಾತು ಭೀತಿ. ನಡು ಊರ ದಿಬ್ಬದ ಮೇಲೆ ಸಕಲೆಂಟು ಕೇರಿಗಳ ಜನರೆಲ್ಲರ ನೆತ್ತರು ಬಳಿದುಕೊಂಡಂತೆ ನೆಲ ಕಚ್ಚಿ ದಿಟ್ಟವಾಗಿ ಬಿಗುಮಾನದಿ ನಿಂತ ಕೆಂಪುಕೋಟೆ. ನಡು ಊರ ದಿಬ್ಬದ ಮೇಲೆ ಸಕಲೆಂಟು ಕೇರಿಗಳ ಜನರೆಲ್ಲರ ನೆತ್ತರು ಬಳಿದುಕೊಂಡಂತೆ ನೆಲ ಕಚ್ಚಿ ದಿಟ್ಟವಾಗಿ ಬಿಗುಮಾನದಿ ನಿಂತ ಕೆಂಪುಕೋಟೆ. ಮಾಯದಿ ಮಾಡಹೊಕ್ಕು ಬೀಡು ಬಿಟ್ಟಿದೆಯಂತೆ ಕಪ್ಪು ಪಾರಿವಾಳ. ಮಾಯದಿ ಮಾಡಹೊಕ್ಕು ಬೀಡು ಬಿಟ್ಟಿದೆಯಂತೆ ಕಪ್ಪು ಪಾರಿವಾಳ. ಊರ ಚಿತ್ತವ ಸೆಳೆದಿದೆಯಂತೆ ಹರಾಜಿನಲ್ಲಿ ಅಗ್ಗದ ಮಾಲು ತಾನೇ ಕೂಗಿ ಖರೀದಿಸಿದಂತೆ. ಮಾಯದಿ ಮಾಡಹೊಕ್ಕು ಬೀಡು ಬಿಟ್ಟಿದೆಯಂತೆ ಕಪ್ಪು ಪಾರಿವಾಳ. ಊರ ಚಿತ್ತವ ಸೆಳೆದಿದೆಯಂತೆ ಹರಾಜಿನಲ್ಲಿ ಅಗ್ಗದ ಮಾಲು ತಾನೇ ಕೂಗಿ ಖರೀದಿಸಿದಂತೆ. ಆಹಾ ಏನಿ ಬೆರಗು ಊರ ತುಂಬ ಆತಂಕ ಅನುಮಾನ. ನಡುವೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬಹುಪರಾಕು. ಅಂಗಳದ ಹೂದೋಟದಲ್ಲಿ ಹರಡಿ ಭಾರಿ ಫಸಲಿನ ಕನಸಿಗೆ ಬೀಗುವುದಂತೆ. ಊರ ಬಯಲಿನ ತುಂಬ ಗೋಡೆಗಳೇ ಎದ್ದು ಮನುಷ್ಯರ ನಡುವೆ ನಿತ್ಯ ಕಾವಲು. ಊರ ಬಯಲಿನ ತುಂಬ ಗೋಡೆಗಳೇ ಎದ್ದು ಮನುಷ್ಯರ ನಡುವೆ ನಿತ್ಯ ಕಾವಲು. ಗುಡಿಸಲಿನ ಕೂಸೊಂದು ಸ್ಮಶಾನದೊಡೆ ತೆರಳುವಾಗ ಕಂಡವರು ಕನಸಿನಲ್ಲಿ ಬೆಚ್ಚುತ್ತಿರುವರಂತೆ. ಕವಿತೆಯೇ ಬಂದು ಬಿಡು ಈ ರಾತ್ರಿಯೇ. ಗಾಢ ಇರುಳಿನಲ್ಲಿ ಮಿಣುಕುವ ನಿನ್ನ ಕಣ್ಣಿಗಾದರೂ ಕಾಣಬಹುದು ಕಪ್ಪು ಪಾರಿವಾಳ. ಕವಿತೆಯೇ ಬಂದು ಬಿಡು ಈ ರಾತ್ರಿಯೇ. ಗಾಢ ಇರುಳಿನಲ್ಲಿ ಮಿಣುಕುವ ನಿನ್ನ ಕಣ್ಣಿಗಾದರೂ ಕಾಣಬಹುದು ಕಪ್ಪು ಪಾರಿವಾಳ. ಮತ್ತದರ ರೆಪ್ಪೆಗಳೇ ಇರದ ಕಣ್ಣೊಳಗಿಂದ ಒಸರುತ್ತಿರುವ ಪುರಾತನ ದಾಹ ಮೋಹ. ಒಮ್ಮೆಯಾದರೂ ಕಪ್ಪು ಪಾರಿವಾಳದ ಆತ್ಮವ ನೇವರಿಸಿಬಿಡು ಕವಿತೆಯೇ. ಒಮ್ಮೆಯಾದರೂ ಕಪ್ಪು ಪಾರಿವಾಳದ ಆತ್ಮವ ನೇವರಿಸಿಬಿಡು ಕವಿತೆಯೇ. ಹೊಕ್ಕಿನಲ್ಲಿ ಈ ಹೊತ್ತು ಹಸಿರು ಗರಿಕೆ ಹಿಡಿದು ಲೋಕ ಸಂಚಾರ ಹೊರಟ ಬಿಳಿ ಪಾರಿವಾಳಗಳ ಕನಸು ಹುಸುವಾದರೂ ಅದರೆದೆಯೊಳಗೆ ಪಲ್ಲವಿಸಲಿ. ಒಮ್ಮೆಯಾದರೂ ಕಪ್ಪು ಪಾರಿವಾಳದ ಆತ್ಮವ ನೇವರಿಸಿಬಿಡು ಕವಿತೆಯೇ. ಹೊಕ್ಕಿನಲ್ಲಿ ಈ ಹೊತ್ತು ಹಸಿರು ಗರಿಕೆ ಹಿಡಿದು ಲೋಕ ಸಂಚಾರ ಹೊರಟ ಬಿಳಿ ಪಾರಿವಾಳಗಳ ಕನಸು ಹುಸುವಾದರೂ ಅದರೆಡೆಯೊಳಗೆ ಪಲ್ಲವಿಸಲಿ. ನಮಸ್ಕಾರ. ಗುಲ್ಮೋಹರ್, ನಿನ್ನ ಹಸಿವು ಬಾಯಾರಿಕೆಗಳ ಭಾರದ ಮೂಟೆಯನ್ನು ಜೀವಮಾನವಿಡೀ ಹೊತ್ತು ಸಾಗಿ ದಣಿಯಬೇಡ. ಪ್ರಯಾಣ ದೀರ್ಘವಾಗಿಲ್ಲ ಈಗ. ನೆರಳಿದ್ದಲ್ಲಿ ಇಳಿಸಿ ವಿಶ್ರಾಂತಿ ತಗೋ. ಬಾಗಿದ ಬೆನ್ನುಗಳು ಹಗುರಾಗಿ ಭುಜಗಳು ಶಕ್ತಿ ಪಡೆದು ಮನಸ್ಸು ಅರಳಲಿ. ನೋಡಲ್ಲಿ ವರ್ಷವಿಡೀ ಸಜ್ಜಾಗಿ ಅರಳಲು ಮೇ ಆಗಮನಕ್ಕಾಗಿ ಕಾಯುವ ಗುಲ್ಮೊಹರ್ಗಳನ್ನೊಮ್ಮೆ. ಎಷ್ಟು ನಿರಾಳ, ಎಂತಹ ಸೌಂದರ್ಯ, ತುಂಬು ಯೌವನ ಕಾಡುವ ಕವಿತೆ. ಸೂರ್ಯ ರಶ್ಮಿಯನ್ನೂ ತಡೆದು ನಿಲ್ಲಿಸಿವೆ ತನ್ನ ಮೋಹಕ ದಳಗಳಲ್ಲಿ ಭೂಮಿಗೆ ತಾಕದಂತೆ. ನೆನಪಿಸಿಕೋ ಬಾಲ್ಯವನ್ನೊಮ್ಮೆ. ನವ ವಸಂತದ ದಿಬ್ಬಣ ಚಪ್ಪರಗಳ ಅಂಬರದಲ್ಲಿ ಅವುಗಳ ಕಾರುಬಾರು. ಎಳನೀರ ಮರೆಯಲ್ಲಿ ತುಸು ನಕ್ಕು ಕೆನ್ನೆ ಕೆಂಪಾಗುತ್ತಿದ್ದ ಗುಲ್ಮೊಹರ್ಗಳು. ನೀಲ ಗಗನ, ಹಸಿರು ಚಪ್ಪರ, ಕೆಂದುಟಿಯ ಹೂಜರಿಗಳು,
ಅನ್ಯೋನ್ಯವಾಗಿದ್ದವು ಬಣ್ಣಗಳು ಪರಸ್ಪರ ಬೆರೆತು. ಈಗೀಗ ಒಂದೊಂದು ಬಣ್ಣಕ್ಕೂ 108 ಮುಖಮುದ್ರೆ, ಒಂದರೊಳಗೊಂದು ಬೆರೆಯದ ಕೆಮಿಕಲ್ ಪ್ರಯೋಗ. ಸೂರ್ಯನ ತುಣುಕುಗಳನ್ನು ಅಪಹರಿಸಿ ತಲೆ ಕೆದರಿ ನಿಂತಿರುವ ನಿನ್ನ ಸುಳಿಯಲ್ಲಿ ಸಿಲುಕುವುದೂ ಒಂದು ಸುಖ ವೇದನೆ. ನನಗಿನ್ನೂ ನೆನಪಿದೆ ಆ ನಿನ್ನ ಮೊಗ್ಗುಗಳ ಅರಳಿಸಿ ಒಳಪದರ ಸುಲಿದು ಬೆರಳುಗಳ ಉಗುರಿಗೆ ಅಂಟಿಸಿ ಬೆದರಿಸುತ್ತಿದ್ದ ಗಳಿಗೆ. ಒಳಗಿದ್ದ ಕೇಸರ ಶಲಾಕಾಗ್ರಗಳ ಜೊತೆಗೆ ಆಡುತ್ತಿದ್ದ ಒಂದಿಷ್ಟು ಕೋಳಿ ಕಾಳಗದಂತಹ ಕೊಕ್ಕೆಯಾಟ. ಚೆಂಡು ಮುರಿದಾಗ ಸೋತ ಭಾವದೊಡನೆ ಎದೆಯೇರಿಸಿ ನಿಲ್ಲುತ್ತಿದ್ದ ಮತ್ತೊಂದು ಕೊಕ್ಕೆ. ಈಗೆಲ್ಲ ಕೊಕ್ಕೆ ಕೋಲುಗಳಿಗೆ ಸ್ಥಾನವಿಲ್ಲ. ತರಹೇವಾರಿ ಲೋಹಗಳ ವಾರ್ ವೆಪನ್ಸ್ ಪ್ರತಿ ಮನೆಯಲ್ಲೂ ಅಡಗಿ ಕುಳಿತಿವೆ. ನಾಲಿಗೆಯ ರಸದಾನಿಗಳಲ್ಲಿ ಇರುತ್ತಿವೆ ಆ ನಿನ್ನ ಕೆಂಪು ಬಿಳಿಗೀರಿನ ದಳಗಳ ಚಪ್ಪರಿಕೆಯನ್ನು ನೆನೆದೆ. ಒಗರು, ಹುಳಿ, ಸಿಹಿ ಎಲ್ಲವುಗಳ ಮಿಲನ. ಈಗೆಲ್ಲಿ ಆ ನಿನ್ನ ದಳಗಳು? ಪಿಜ್ಜಾ, ಬರ್ಗರ್, ಚೀಸ್, ನ್ಯೂಡಲ್ಸ್ ಮತ್ತಿನ್ನೇನೋ. ಮೈನಾ, ಗಿಳಿ, ಕೋಕಿಲೆ, ಹಕ್ಕಿಗಳ ಹಿಂಡು ನಿಮ್ಮೆದೆ ಮೇಲೆ ಕುಳಿತು ನಡೆಸುತ್ತಿದ್ದ ಅನುರಾಗ ಸಂಭಾಷಣೆ, ಸರಸ, ವಿರಸ ಎಲ್ಲವೂ ಸೊಗಸೆ. ಸೊಗಸಿಗೀಗ ನಾನಾರ್ಥಗಳು ಬಿಡು. ಇದ್ದು ಬಿಡು ಗುಲ್ಮೊಹರ್ನಂತೆ. 100 ದಿನಗಳ ಬದುಕ 3 ದಿನದಲ್ಲಿ ಬದುಕು. ಅರಳಿ ಬಿಡು ಜಗತ್ತು ತನ್ನತ್ತ ನೋಡುವಂತೆ. ಅರಳಿ ಬಿಡು ಜಗತ್ತು ತನ್ನತ್ತ ನೋಡುವಂತೆ. ಕವಿತೆನೇ ಓದಬಾರ್ದು ಅಂತ ಅನ್ಕೊಂಡಿದ್ದೆ. ಸಾಮಾಜಿಕ ಬದ್ಧತೆಯ ಕುರಿತು ಬಹಳ ಅತ್ಯುತ್ತಮವಾಗಿ ಮಾತನಾಡಿದರು. ಗುಲ್ಜಾರ್ ಅವರ ಒಂದು ಕವಿತೆಯ ಸಾಲಿದೆ. ಗಾಜಿನ ಹೃದಯ ಹೊತ್ತು ಅಲಿಯುತ್ತಿರುವೆ, ಗಾಜಿನ ಹೃದಯ ಹೊತ್ತು ಅಲಿಯುತ್ತಿರುವೆ, ಎಲ್ಲಿವರೆಗೆ ಕಾಪಾಡಿಕೊಳ್ಳುವೆ. ಇದು ಕಲ್ಲುಗಳ ನಗರ ಸ್ವಾಮಿ, ಇದು ಕಲ್ಲುಗಳ ನಗರ ಸ್ವಾಮಿ, ಎಂದಾದರೂ ಚೂರಾಗಬಹುದು ಅಂತಕ್ಕಂಥ, ನಾವು ಎಂದೂ ಚೂರಾಗ್ತೇವೆ ಅಂತಕ್ಕಂಥ ಒಂದು ಆತಂಕದಲ್ಲೇ ಕಾವ್ಯವನ್ನ ಬರೀತಾ ಇದ್ದೇವೆ. ಒಂದು ಅನುವಾದಿತ ಕವಿತೆಯನ್ನ ಜಲೀಲ್ ಮುಕ್ರಿ ಅವರದು ಒಂದು ಕವಿತೆ ಬರ್ತದೆ. ಎತ್ತಲಾಗಲು ಬಟ್ಟೆಯೇ ಕಳಚಬೇಕೆಂದೇನಿಲ್ಲ, ಎತ್ತಲಾಗಲು ಬಟ್ಟೆಯೇ ಕಳಚಬೇಕೆಂದೇನಿಲ್ಲ, ಮಾನ ಹೋದರೆ ಸಾಕು. ಕತ್ತಲಾಗಲು ಸೂರ್ಯನೇ ಮುಳುಗಬೇಕೆಂದೇನಿಲ್ಲ, ಕತ್ತಲಾಗಲು ಸೂರ್ಯನೇ ಮುಳುಗಬೇಕೆಂದೇನಿಲ್ಲ, ಕಣ್ಣು ಮುಚ್ಚಿದರೆ ಸಾಕು. ಸಜ್ಜನನಂತಾಗಲು ಸತ್ಕರ್ಮ ಮಾಡಲೇಬೇಕೆಂದೇನಿಲ್ಲ, ಸಜ್ಜನನಂತಾಗಲು ಸತ್ಕರ್ಮ ಮಾಡಲೇಬೇಕೆಂದೇನಿಲ್ಲ, ಹೊಗಳುವ 4 ಮೂರ್ಖರಿದ್ದರೆ ಸಾಕು. ದೇಶ ನಾಶವಾಗಲು ಯುದ್ಧ, ಸುನಾಮಿ, ಪ್ರಳಯ ಆಗಲೇಬೇಕೆಂದೇನಿಲ್ಲ, ಒಬ್ಬ ದುಷ್ಟ ರಾಜನಿದ್ದರೆ ಸಾಕು. ಇದು ಜಲೀಲ್ ಮುಕ್ರಿ ಅವರ ಕವಿತೆ. ಈಗ ನನ್ನ ಕವಿತೆ. ಇಬ್ಬರಿಗೂ ಒಬ್ಬನೇ ಚಂದಿರ. ಕವಿತೆಯ ಶೀರ್ಷಿಕೆ ಇಬ್ಬರಿಗೂ ಒಬ್ಬನೇ ಚಂದಿರ. ನಿನ್ನನ್ನು ಕವಿತೆಯೊಂದಿಗೆ ಸ್ಪರ್ಶಿಸುತ್ತೇನೆ, ನಿನ್ನನ್ನು ಕವಿತೆಯೊಂದಿಗೆ ಸ್ಪರ್ಶಿಸುತ್ತೇನೆ, ನಿನ್ನಲ್ಲೂ ಎದೆಹಾಲು ಹುಕ್ಕುತ್ತವೆ. ಇಬ್ಬರಿಗೂ ಒಬ್ಬನೇ ಚಂದಿರ ನೆನಪಿರಲಿ, ಇಬ್ಬರಿಗೂ ಒಬ್ಬನೇ ಚಂದಿರ ನೆನಪಿರಲಿ, ಕೆನ್ನೆ ಕಚ್ಚಿದ ಗುರುತಿಗೆ ಎದೆಹಾಲಿನ ಮುಲಾಮು. ನಿನ್ನ ದಾರಿಗೊಂದು ಹೆಸರಿಡಬೇಕು, ನಿನ್ನ ದಾರಿಗೊಂದು ಹೆಸರಿಡಬೇಕು. ಕಡಲು, ಗಾಳಿಯೋ, ಬಯಲು ಎಲ್ಲ ಹೆಸರುಗಳು ಹಳತಾಗಿವೆ. ನೀನು ಎಳೆದ ಕೊರೆದ ಗಡಿರೇಖೆಗಳು ಕಡಲನೊಮ್ಮೆ ಕರೆದು ಮಾತನಾಡಿಸು. ಕುಳಿದ ದಾಟಿದ ಹೆಜ್ಜೆ ಗುರುತುಗಳು ಲೆಕ್ಕ ಹಾಕುವ ನೀನು. ಕಡಲು ಗಮನಿಸಿ ನಿನ್ನ ಕಾಗುಣಿತಕ್ಕೆ ಕಾವ್ಯ ಬರೆಯುತ್ತಿದೆ. ಇಲ್ಲಿ ಕತೆಗಳಿಗೇನು ಬರವಿಲ್ಲ, ಇಲ್ಲಿ ಕತೆಗಳಿಗೇನು ಬರವಿಲ್ಲ, ಗಲ್ಲಿ ಗಲ್ಲಿಗೂ 100 ಪುಸ್ತಕವಾಗುವಷ್ಟು ಸರಿಕಿದೆ. ಇಲ್ಲಿ ಕತೆಗಳಿಗೇನು ಬರವಿಲ್ಲ, ಗಲ್ಲಿ ಗಲ್ಲಿಗೂ 100 ಪುಸ್ತಕವಾಗುವಷ್ಟು ಸರಿಕಿದೆ. ಅಪ್ಪಿದ ಬಿಸಿಗೆ ಲೋಕದ 100 ಬಣ್ಣ, ಎದೆ ತುಂಬ ಕತ್ತಲು ಬೆಳಗಿಸಿಕೊಂಡಾಗಲೇ ಚಂದಿರನೊಬ್ಬ ಹಾದು ಹೋಗುವ. ಎದೆ ತುಂಬ ಕತ್ತಲು ಬೆಳಗಿಸಿಕೊಂಡಾಗಲೇ ಚಂದಿರನೊಬ್ಬ ಹಾದು ಹೋಗುವನು. ಮತ್ತೊಂದು ರಾತ್ರಿ ಯಾವ ಬುದ್ಧನಿಗೆ ಕಾದಿದೆಯೋ. ಯಾರೂ ಇರದ ರಾತ್ರಿಯಲ್ಲಿ ನಮ್ಮಿಬ್ಬರನ್ನಷ್ಟೇ ಚಿತ್ರಿಸಿದ ಕಲಾವಿದನು ದೇವರಾಗುವ ಹೊತ್ತು.
ಯಾರೂ ಇರದ ರಾತ್ರಿಯಲ್ಲಿ ನಮ್ಮಿಬ್ಬರನ್ನಷ್ಟೇ ಚಿತ್ರಿಸಿದ ಕಲಾವಿದನು ದೇವರಾಗುವ ಹೊತ್ತು ಹಾಡು ಹಗಲೇ ಕೊಲೆಯಾದ ಇಬ್ಬರ ಪ್ರೇಮಿಗಳ ಮಿಲನ ಮಹೋತ್ಸವದ ರಾತ್ರಿಗೆ ಯಾವ ಹೆಸರು ಬರೆಯಲಿ ಹೇಳು? ದೂರದ ನಿನ್ನ ಕೆನ್ನೆಗೆ ಬಣ್ಣ ಸವರುವ ಕೆಲಸದ ಆಳುಗಳು ಉದ್ಯೋಗ ಖಾತ್ರಿಯಲ್ಲೂ ಕೆಲಸ ಕಳೆದುಕೊಂಡಿದ್ದಾರೆ. ಈ ರಾತ್ರಿ ಚಂದಿರನೊಬ್ಬ ಹಾದು ಹೋಗದಿದ್ದರೆ ಈ ಲೋಕ ವಿಷದ ನದಿಗಳಲ್ಲಿ ಮುಳುಗಿ ಬಿಡುತ್ತಿತ್ತು. ಎಲ್ಲಿಂದ ಶುರು ಮಾಡಲಿ ಹೇಳು ನಿನ್ನೆದೆಗೆ ಮುತ್ತಿಟ್ಟ ಲೆಕ್ಕ? ನೆಲಕ್ಕೂ ಗೆರೆ ಎಳೆದವ ನೀನು ದಾರಿ ತುಸು ಹೆಚ್ಚೇ ಕಿರಿದಾಗಿದೆ, ಸಂಧಿಸಿ ಮಾತನಾಡಬಹುದಿತ್ತು. ಇಲ್ಲಿ ಮಾತನಾಡಿಸಿಯೇ ಮಾತ್ರೆ ಬರೆಯಲಾಗಿದೆ. ನೀನು ಎದೆ ಸವರಿದ ಗಾಯ ಮಾಯುವುದಿಲ್ಲ. ಚೂರು ಪಯಣದ ದಾರಿ ಚೂರಾಗಿಸುವುದು ಬೇಡ. ತಾರು ತಂತಿಯ ಕಂಬ ಸದಾ ಮಿಡಿಯುತ್ತಿರಲಿ. ಒಡೆದ ಚೂರುಗಳನ್ನು ಆರಿಸಿ ತರುವೆ ಕುಳಿತು ಎನೆಯುವನ ಕನ್ನಡಿಯನ್ನು. ಎದೆ ತಿವಿದ ಬಾಣಗಳ ಚೂರು ಸರಿದ ರಾತ್ರಿಗಳ ಲೆಕ್ಕ ಹೇಳು. ಶುರು ಮಾಡು ನಾನು ಚಂದಿರನಿಂದ ನೀನು ನದಿಯಿಂದ. ಸಿಗದ ದಾರಿಗೆ ಮಹಾಯಾಗಗಳೇ ನಡೆದಿರುವಾಗ ಮೈ ಕಣ್ಣಾಗಿಸಲೇಬೇಕು. ಧನ್ಯವಾದಗಳು. ಟಂಕಸಾಲಿಯನ್ನು ಅರಸಿದ್ದ. ಯಾಕೇನೋ ಸುಮಾರು ದಿವಸದಿಂದ ರಸ್ತೆ, ಬಸ್ಸು, ಮಾರುಕಟ್ಟೆ, ಜಾತ್ರೆ, ಶಾಪಿಂಗ್ ಮಾಲ್, ಚಾಟ್ ಸೆಂಟರ್, ನಿಲ್ದಾಣ, ನಿಲ್ದಾಣದ ಬಾಜು ಎಳನೀರಿನ ಅಂಗಡಿ ಹುಡುಗ, ಕಚೇರಿಯ ಸಾಹೇಬರು, ಬಗಲ ಚೀಲದಲ್ಲಿ ಹೂಸು ಹೊತ್ತು ಬೇಡುವ ಹೆಣ್ಣು ಮಗಳು, ಮನೆಯವರ ಕದ್ದು ಮೂಲೆಯಲ್ಲಿ ನಾಚುತ್ತ ನಿಂತ ಎಳಸು ಪ್ರೇಮಿಗಳು, ಎಲ್ಲೆಲ್ಲೂ ಕಾಣುವ ಮುಖಗಳ ಎಲ್ಲೋ ನೋಡಿದಂತೆ ಪರಿಚಿತ. ತೀರಾ ಹತ್ತಿರದವರು ಎನಿಸಿ ನೋಡುತ್ತೇವೆ ಮತ್ತೆ. 10 ವರ್ಷ ಹಿಂದಿನ ಬ್ಯಾಚಿನ ಪೂಜಾಳಂತೆ ಕಣ್ಣು, ಮೂಗು ಹಳೆಯಲವರ್ ಮಾಂತನಂತೆ, ಬಣ್ಣ ಮನೆ ಕೆಲಸಕ್ಕೆ ಬರುವ ನೀಲಮ್ಮನಂತೆ. ಅದೇ ಆ ಗುಂಗುರು ಕೂದಲು ಕಳೆದ ಬ್ಯಾಚಿನ ಮೋಹನನವೇ. ಇನ್ನು ನಗು ನನ್ನ ಹೆಚ್ಚು ಪ್ರೀತಿಸುವ ಅವನಂತೆ. ಮೈಕಟ್ಟು ನಟ ಸುದೀಪ್ನಂತೆ. ನನಗೆ ಎತ್ತರ ಹುಡುಗರೆಂದರೆ ಬಹಳ ಇಷ್ಟ ಎಂದು ಸುಮ್ಮನಾಗಲು ಸಾಧ್ಯವೇ ಇಲ್ಲ. ಹಿಂದೆ ಎಲ್ಲೋ ಸಿಕ್ಕವರಂತೆ, ಜೊತೆ ಕಳೆದವರಂತೆ ನಗು ಚೆಲ್ಲುತ್ತೇನೆ. ಆ ಬದಿ ಮರುಸ್ಮಿತ ಬರದಿದ್ದರು. ಯಾರೋ ಉವಾಚಿಸಿದ ಮಾತು, ಒಬ್ಬರಂತೆ 7 ಜನ ಜಗದಲ್ಲಿ ಹೆಚ್ಚುಗಳೋ ಅಗಣಿತ. ಅವನ ಟಂಕಸಾಲಿಯ ಪಡೆಯೆಚ್ಚುಗಳೋ ಅಗಣಿತ ಅಪರಿಮಿತ. ಹಸಿರಿನ ದೇಟಿಗೆ ಹೂಹಣ್ಣು ಅರಳಿ ನಿಂತು 108. ಬಣ್ಣ ರುಚಿ ಹೊತ್ತು ನಗುವಂತೆ. ಬಸಿರು ಬಾಣಂತನದ ನಂತರ ಧವಸ ಧಾನ್ಯಗಳ ಉಸಿರಿದಂತೆ. ನಮ್ಮ ಟಂಕಸಾಲಿಯಲ್ಲಿಯೂ ಲೆಕ್ಕವಿಲ್ಲದ ದ್ವೇಷ, ಅಸೂಯೆ, ಮೋಸ, ಅಧಿಕಾರದ ದಾಹ, ಧನದ ಮೋಹ, ಅತ್ಯಾಚಾರ, ಅಮಾನವೀಯ ಅಚ್ಚುಗಳಿಗೊಂದೇ ಬಣ್ಣ, ರಕ್ತ ಕೆಂಪು. ನಮ್ಮ ಟಂಕಸಾಲಿಯಲ್ಲಿಯೂ ಲೆಕ್ಕವಿಲ್ಲದ ದ್ವೇಷ, ಅಸೂಯೆ, ಮೋಸ, ಅಧಿಕಾರದ ದಾಹ, ಧನದ ಮೋಹ, ಅತ್ಯಾಚಾರ, ಅಮಾನವೀಯ ಅಚ್ಚುಗಳಿಗೊಂದೇ ಬಣ್ಣ, ರಕ್ತ ಕೆಂಪು, ಕುಂಕುಮ ಕೆಂಪು.
ಮುಟ್ಟಿನ ಕೆಂಪು. ಹೊರಟಿರುವೆ ಹೊರಟಿರುವೆ ಅವನ ಟಂಕಸಾಲಿಯ ನರಸಿ, ಹೊರಟಿರುವೆ ಅವನ ಟಂಕಸಾಲಿಯ ನರಸಿ, ಬನ್ನಿರೆಲ್ಲರೂ ಅವನದೇ ಟಂಕಸಾಲಿಯ ಅಚ್ಚಗೊಣ. ಹಣ್ಣಿನ ರುಚಿಯಾಗಲಿ ಬದುಕು, ಹಣ್ಣಿನ ರುಚಿಯಾಗಲಿ ಬದುಕು, ಹೂವಿನ ಎದೆಯಾಗಲಿ ಒಲವು. ಹಾಗೆ ತನ ವಿರದ ಹಾಗೆಯ ದವಸಗಳಾಗೋಣ, ದವಸಗಳಾಗೋಣ. ನೋಡಿ ವಿಮರ್ಶಿಸಿ ತನ್ನ ಮನಸ್ಸಿಗೆ ಹಿಡಿಸಿದ ನಂತರ ಅದನ್ನ ಪ್ರಿಂಟ್ ಮಾಡಬೇಕು ಅಂತಕ್ಕಂಥ ಒಂದು ಮೌಲಿಕವಾಗಿರ್ತಕ್ಕಂಥ ವಿಚಾರವನ್ನ ಹೇಳಿ, ಓದುವ ಹವ್ಯಾಸವನ್ನ ಬೆಳೆಸಿಕೊಳ್ಬೇಕು ಅನ್ನೋದು ಕೂಡ ಹೇಳಿ. ಬೇಂದ್ರೆ ಅವರ ಹತ್ತಿರ ಒಬ್ಬ ಕವಿ ಮುನ್ನುಡಿ ಬರೀಲಿಕ್ಕೆ ಕವಿತಾ ಓದ್ಕೊಡ್ತಾನೆ. ಅವಾಗ ಬೇಂದ್ರೆ ಅವರನ್ನು ಓದಿ ನೋಡಿ ಹೇಳ್ತಾರೆ, ತಮ್ಮ ಹಿಂಗ ಕರ್ಕೊಂತ ಹೋಗು, ನೀನು ಗದ್ಯ ಸುಧಾರಿಸ್ತಾರೆ. ಅನಂತರ ಒಬ್ರು ನಮ್ಮ ಚಂದ್ರಶೇಖರ್ ಪಾಟೀಲ್ ಹತ್ತಿರ 8 ಸಾಲಿನ ಒಂದು ವಿದ್ಯಾ ಬರ್ತಾರೆ. ಇದನ್ನು ನೋಡಿ ನಮ್ಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿದ್ರು ಚಂಪಾ ಅವ್ರಿಗೆ. ಚಂಪಾ ಅವ್ರು ಹೇಳಿದ್ರು, ತಮ್ಮ ಭಾಳ ಒಳ್ಳೇದಾಗಿ ಬರ್ತಿ, ಮೊದಲಿನೂ 4 ಸಾಲ ರಚಿಸಿಬಿಡು, ನಂತರ ಕೊನೆಯೂ 4 ರಚಿಸಿಬಿಡು, ಒಳ್ಳೆಯ ಕವಿತೆ ಆಗ್ತದೆ. ಅಂದರೆ ಇವತ್ತಿನ ಕವಿತೆಯ ಗುಣಮಟ್ಟ ಹೇಗೆ ಅನ್ನೋದನ್ನ ಇದು ಸೂಚಿಸ್ತದೆ. ಯಾಕೆ ಹೀಗಾಗ್ತದೆ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿ, ಅದಕ್ಕಾಗಿ ಸಾಮಾಜಿಕ ಪ್ರಜ್ಞೆ ಅನ್ನೋದ್ರ ಬಗ್ಗೆ ಬೇಂದ್ರೆ ಕುವೆಂಪು ಅವರು ಮಾತು ಹೇಳ್ತಾರೆ. ಹೇಳ್ತಾನೆ, ಕವಿ ಒಂದು ವೀಣೆ ಲೋಕವದನೆ ಮಿಡಿಯುವುದು. ಕವಿ ಒಬ್ಬ ವೀಣೆ ಇದ್ದ ಹಾಗೆ ಅದಕ್ಕೆ ವಸ್ತು ಒದಗಿಸ್ತಕ್ಕಂಥದ್ದು ನಮ್ಮ ಸುತ್ತಲಿನ ಸಮಾಜ, ನಮ್ಮ ಸುತ್ತಲಿನ ಸಮಾಜ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಇವುಗಳನ್ನು ಕಂಡು ಕವಿ ಅದಕ್ಕೆ ಹೇಗೆ ಪ್ರತಿಕ್ರಿಯೆ ಮಾಡ್ತಾನೆ, ಯಾವ ಯಾವ ಸಮಸ್ಯೆಗಳಿದಾವೆ, ಆತಂಕಗಳಿದಾವೆ, ತಲ್ಲಣಗಳಿದಾವೆ ಅನ್ನುವುದನ್ನು ಕವಿಯ ಮನಸ್ಸು ಅದಕ್ಕಾಗಿ ನಡೆ ನುಡಿ ಒಂದಿರಬೇಕು ಅಂತ. ಈ ನಡೆ ನುಡಿ ಒಂದಾಗಿರ್ಬೇಕಂತಕ್ಕಂಥದ್ದನ್ನು ತಪ್ಪಿಸಿರ್ತಕ್ಕಂಥ ದೊಡ್ಡ ವಿಮರ್ಶಕ ಯಾವರು ಅಂದರೆ T.S. ಇಲಿಯಟ್ ಅವರು. ಕವಿಯೇ ಬೇರೆ, ಅವನ ಕೃತಿಯೇ ಬೇರೆ ಹೇಳಿರ್ತಕ್ಕಂಥ ಸ್ಥಿತಿ T.S. ಇಲಿಯಟ್ನಿಂದ ಇದು ಕಾವ್ಯ ತನ್ನ ಶಕ್ತಿಯನ್ನು ಸಮಾಜಮುಖಿಯಾಗಿ ಬಿಟ್ಟು ಅನ್ನುವುದನ್ನು ನಾವು ನೋಡ್ತಾ ಇದ್ದೀವಿ. ಕವಿ ಹೇಳ್ತಾರೆ, ಕವಿ ಒಂದು ವೀಣೆ ಲೋಕವದನೆ ಮಿಡಿಯುವುದು. ಅದಕ್ಕಾಗಿ ಕವಿ ಇವನು ಹೇಳಿದ್ರು, ಬೇರೆ ಬೇರೆ ವಾದಗಳು ಬಂದವು. ಮಾರ್ಕ್ಸ್ವಾದ ಬಂತು, ಗಾಂಧಿವಾದ ಬಂತು, ಕ್ಯಾಪಿಟಲಿಸಮ್ ಬಂತು, ಸೋಷಿಯಲಿಸಮ್. ಈಗ ಇಸಮ್ಗಳಿಗೆ ಇವತ್ತಿನ ಕವಿಗಳು ಬೇರೆ ಬೇರೆ ಆಗ್ತಕ್ಕಂಥದ್ದು. ಕುಟುಂಬಗಳು ವಿಘಟನೆ ಆಗ್ತಾ ಇದ್ದಾವೆ ಅಂತ ಹೇಳಿದ್ರು. ಸಾಹಿತ್ಯದ ಕೆಲಸ ಜಂಟಲ್ ಸೊಸೈಟಿಯನ್ನು ಮಾಡೋದೇ ಹೊರತು ಜಸ್ಟಿಸ್ ಸೊಸೈಟಿಯನ್ನು ಮಾಡೋದಲ್ಲ ಅನ್ನೋದನ್ನು ಅವರು ಕುಟುಂಬದಲ್ಲಿಯೂ ಕೂಡ ವಿಘಟನೆ ಇದೆ, ಸಮಾಜದಲ್ಲಿ ಕೂಡ ವಿಘಟನೆ ಇದೆ. ಸಮಸ್ಯೆಗಳನ್ನು ನಾವು ಹೇಗೆ ಬಗೆಹರಿಸಬೇಕು, ಸಮಸ್ಯೆಗಳ ಕಾರಣಗಳನ್ನು ಯಾರು ತಿಳಿದುಕೊಳ್ತಾರೋ ಅವರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಯೋಗ್ಯರ. ಅದು ವಾಸ್ತವ. ಅದು ಅದರ ಹಿನ್ನೆಲೆಯಲ್ಲಿ ನಾವು ಅದನ್ನ ಕೇಳಿದ್ವಿ ಅಂತ ನನಗೆ ಅನ್ನಿಸ್ತು. ತುಂಬ 10 ವರ್ಷಗಳಿಂದ ಅವರ ಒಂದು ಸಂಸ್ಕೃತಿ ಚಿಂತನೆಯನ್ನಾಗಲಿ, ಸಾಮಾಜಿಕ ಚಿಂತನೆಯನ್ನಾಗಲಿ, ರಾಜಕೀಯ ನೋಟಗಳನ್ನಾಗಲಿ ನಾನು ಕೇಳ್ತಾ ಬಂದಿದ್ದರಿಂದ ಈ ಸಬ್ಜೆಕ್ಟಿಗೆ ನಮ್ಮ ರಂಗನಾಥ್ ಸರ್ ತುಂಬ ಅರ್ಹರಾದ ವ್ಯಕ್ತಿ ಅಂತ ಅನಿಸಿದ್ರಿಂದ ನಾವು ಹೇಳಿದ್ವಿ. ತುಂಬ ಯಶಸ್ವಿಯಾಗಿ ಉಪನ್ಯಾಸವನ್ನು ನೀಡಿದ್ದಕ್ಕೆ ಅವರಿಗೆ 2 ನಮ್ಮ ಪರಿಷತ್ತಿನ ಹಾಗೂ ನಾಗಸುದ್ದೆ ಜಗ್ಗಿ 2 ಸಂಸ್ಥೆಗಳ ವತಿಯಿಂದ ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಹಾಗೆ ವೇದಿಕೆ ಮೇಲಿರುವಂಥ ಅಂಗಡಿ ಸರ್ ಆಗಿರ್ಬೋದು, ಕೌಜಲ್ಗಿ ಸರ್, ಧಾರವಾಡ ಶೆಟ್ಟರು ಸರ್ ಆಗಿರ್ಬೋದು, ಎಲ್ಲರೂ ನಮ್ಮ ಅಂದರೆ ಯಾರೋ ದೂರದವರಲ್ಲ, ಪರಿಷತ್ತಿನ ಪದಾಧಿಕಾರಿಗಳಾದರೂ ನಮ್ಮ ಆತ್ಮೀಯರೇ ಹಾಗೂ ಒಡ ಹುಟ್ಟಿದವರ ಥರನೇ ಇದ್ದಂಥವರು. ಕೌಜಲ್ಗಿ ಸರ್ ಅಂತೂ ನಂದಾ ಕುಲಕರ್ಣಿ ಅವರು ಒಮ್ಮೆ ಹೇಳ್ತಿದ್ರು, ಕವಿತೆ ಬರೀಲಿಕ್ಕೆ ತೋರಿಸ್ಲಿಕ್ಕೆ ಸಾರಿಗೆ ಹೋದ್ರೆ ಅಲ್ಲಿ ನಾಗಸುದ್ದೆ ಜಗಲಿಗೆ ಹೋಗಿ ಕೇಳ್ಕೊಂಡು ಬನ್ನಿ ಹೆಂಗೆ ಬರೆಯೋದಂತ ಅಂತ ಅವ್ರು ಹೇಳಿದ್ರಂತ. ಅವ್ರು ಯಾವಾಗೂ ಹೇಳ್ತಾ ಇರ್ತಾರೆ. ಕೌಜಲ್ಗಿ ಸರ್ ಹೇಳಿದ್ರು, ಕೌಜಲ್ಗಿ ಸರ್ ನಿಮ್ಮ ಮನೆಗೆ ಬರ್ತೀನಿ ಒಂದ್ಸಲ ಕವಿತೆ ತಗೊಂಡ್ಬರ್ತೀನಿ ಅಂತ. ಆ ರೀತಿಯಲ್ಲಿ ಅವರು ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಕಾಣ್ತಾ ಬಂದವರು. ಸೊ ಅವರಿಗೂ ಸಹ 2 ಸಂಸ್ಥೆಯ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ 6 ಜನ ಕವಿಗಳು, ಹುಬ್ಬಳ್ಳಿಯ ಕವಿಗಳು, ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥವರು, ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಂಥವರು. ಅವರ ಎಲ್ಲ ಕವಿತೆಗಳನ್ನು ಆಲಿಸಿದ ಮೇಲೆ ನಮಗೆ
ಗೊತ್ತಾಗತ್ತೆ ಅವರ ಮಟ್ಟ ಹೇಗಿದೆ ಅಂತ. ಸೊ ಅವರು 6 ಜನಕ್ಕೂ ಸಹ 2 ಸಂಸ್ಥೆಗಳ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಇದು ಲಾಸ್ಟ್ ಟೈಮು 1 ವರ್ಷದ ಅವಧಿಯಲ್ಲಿ